ಪ್ರಾರ್ಥನೆ ಮಾಡುವಾಗ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರವೆಲ್ಲ ಕರ್ತನಿಗೆ ಒಪ್ಪಿಸಿಕೊಟ್ಟು ಮತ್ತು ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ರಿ. ಹೊಸ ವರ್ಷ, ಹೊಸ ದಿನ, ಹೊಸ ಕೆಲಸ, ಹೊಸ ಕಾರ್ಯಗಳು ದೇವರು ನಿಮ್ಮ ಜೀವಿತದಲ್ಲಿ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ ಮತ್ತು ನಿನ್ನ ಘನತೆ ಆಗಲಿ. ಒಳ್ಳೆ ಒಂದು ಸಮಯ, ಸಂದರ್ಭ, ಅವಕಾಶ ನಮ್ಮೆಲ್ಲರಿಗೂ ನೀನು ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ ಈ ದಿನದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ ಕರ್ತನೆ. ಇದು ಹೊಸ ವರ್ಷ, ಹೊಸ ದಿನ ನಾವು ನೋಡುವ ಹಾಗೆ ನಮ್ಮನ್ನು ಸಹಕರಿಸಿದೆ. ಈ ದಿನ ನೋಡದೆ ಅನೇಕ ಜನರು ಲೋಕವನ್ನು ಬಿಟ್ಟು ಹೋಗಿದ್ದಾರಪ್ಪ ಕರ್ತನೆ. ನೀನು ಮಾತ್ರ ಯೋಗ್ಯರಂತ ತಿಳ್ಕೊಂಡು ಕರ್ತನೆ, ನಿನ್ನ ಒಂದು ಸನ್ನಿಧಿಯಲ್ಲಿ ನಮ್ಮೆಲ್ಲರಿಗೂ ನೀನು ದೃಢವಾಗಿ ಬಲವಾಗಿ ನಿಲ್ಲಿಸಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ನಿನ್ನ ಮಕ್ಕಳು ನಿನ್ನ ಆಲಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನೆಯಲ್ಲಿ ಏನು ಬೇಡುತ್ತಾರೋ, ಏನು ಕೇಳುತ್ತಾರೋ ಕರ್ತನೆ, ಅದನ್ನು ಕೊಡದೇ ಇರಬೇಡಪ್ಪ ಕರ್ತನೆ. ಕೆಟ್ಟದಿದ್ದರೆ ಮಕ್ಕಳಿಂದ ದೂರ ಮಾಡು, ಒಳ್ಳೆಯದಾಗಿದ್ದರೆ ದೇವರೇ ನೀನು ಕೊಟ್ಟು ನಡೆಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನೆ ರಾತ್ರಿ ಹೇಳಿದ ಹಾಗೆ ನನ್ನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ಹೊಸ ವರ್ಷದಲ್ಲಿ ಅದ್ಭುತ, ಜನವರಿ ಇಲ್ಲ ಫೆಬ್ರವರಿದಲ್ಲಿ 2 ತಿಂಗಳಲ್ಲಿ ನಿಮ್ಮ ಜೀವಿತದಲ್ಲಿ ನಾನು ಅದ್ಭುತ ಮಾಡ್ತೇನೆ ಎಂಬುದಾಗಿ ಒಂದು ಕಮಿಟ್ಮೆಂಟ್, ಒಂದು ಪ್ರಾಮಿಸ್ ನೀನು ಮಾಡಿದಿ. ನಿನಗೆ ಸ್ತೋತ್ರ. ಯಾರ್ಯಾರು ಕರ್ತನೆ ಈ ವಾಗ್ದಾನ ಹಿಡ್ಕೊಂಡು ಮತ್ತು ಈ ದಿನ ನಿನ್ನ ಆಲಯದಲ್ಲಿ ಈ ಉದಯ ಕಾಲದಲ್ಲಿ ಪ್ರಾರ್ಥಿಸ್ತಾರೋ ಅವು ನಿನ್ನ ಮಹಿಮೆ ಕಾಣುವ ಹಾಗೆ ನೀನು ಸಹಕರಿಸು ಕರ್ತನೆ. ನಿನ್ನ ದರ್ಶನವನ್ನು ಬಯಸುತ್ತಾ ಕೈಯಲ್ಲಿ ಗಟ್ಟಿಯಾಗಿ ಬಿಗಿಯಾಗಿ ಹಿಡಿದುಕೊಂಡು ನಂಬಿಕೆ ವಿಶ್ವಾಸ ಇಟ್ಟು ಮುಂದೆ ಸಾಗಿಕೊಂಡು ಮಕ್ಕಳು ನಡೆಯುವಾಗ ದೇವರೇ, ಈ ಮಕ್ಕಳು ಹೆಜ್ಜೆಯಲ್ಲಿ ದೇವರೇ ನೀನೇ ಹೆಜ್ಜೆ ಇಟ್ಟು ಈ ಮಕ್ಕಳು ನೀನು ಬಲಪಡಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಪ್ಪ. ನಿನ್ನ ವಾಕ್ಯದಲ್ಲಿ ಹೇಳ್ತೀವಿ ಸ್ಪಷ್ಟವಾಗಿ, ನನ್ನ ಬಳಿಗೆ ಬರುವವನಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ. ನಿನ್ನ ಮಕ್ಕಳು ನಿನ್ನ ಆಲಯದಲ್ಲಿ ಬಂದು ಪ್ರಾರ್ಥಿಸುವಾಗ ಈ ಮಕ್ಕಳ ಕೈಯನ್ನು ಹಿಡಿದು ಸದಾ ಕಾಲಕ್ಕೂ ನಡೆಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಒಂದು ವೇಳೆ ಏನಾದರ ಸಮಸ್ಯೆ, ಕೇಡು, ಗಂಡಾಂತರ, ಅಪಾಯಗಳು ಮಕ್ಕಳು ಇರುವುದರ ಕರ್ತನೆ, ಸಂಪೂರ್ಣವಾಗಿ ಮನಪೂರ್ವಕವಾಗಿ ಮಕ್ಕಳಿಂದ ತೊಲಗಿಸು ಕರ್ತನೆ. ಈ ಮಕ್ಕಳ ಕುಟುಂಬದಿಂದ ದೂರ ಮಾಡು ಕರ್ತನೆ. ಈ ದಿನ ನಿನ್ನಿಂದ ಆಶೀರ್ವಾದ ಹೊಂದಿರತಕ್ಕಂಥ ಮಕ್ಕಳಪ್ಪ ಕರ್ತನೆ, ಅದಕ್ಕೆ ನಾವು ಪ್ರಾರ್ಥಿಸ್ತಾ ದೇವ. ಮಾತ್ರವಲ್ಲದೆ ಈ ಸೇವೆ, ಈ ಸಭೆ ಕೂಡ ನೀನು ವಾಗ್ದಾನ ಮಾಡಿದ ಅನುಸಾರವಾಗಿ ನೀನು ಮಾತ್ರ ಬಲಪಡಿಸ್ತೀ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಂಜಬೇಡ, ದೇವರ ದಯ ನಿನಗೆ ದೊರಕಿತ್ತು ಎಂಬುದಾಗಿ ಈ ಸಭೆಗೊಂದು ನೀನು ವಾಗ್ದಾನ ಮಾಡಿದಿ. ಈ ಕಲ್ವರಿ ಮೆರಿಕಲ್ ಟೆಂಪಲ್ ನೀನು ವಾಗ್ದಾನ ಮಾಡಿರ್ತಕ್ಕಂಥ ವಾಗ್ದಾನ ಅದು ನಜರತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೆರವೇರಲಿ ಅಪ್ಪ ದೇವರೇ. ವಾಗ್ದಾನ ವರ್ಷಗಳಲ್ಲಿ ನೆರವೇರಿಸಪ್ಪ ಕರ್ತನೆ. ನಿನ್ನ ಒಂದು ಮಹಿಮೆ ಅನುಸಾರವಾಗಿ ನಾವೆಲ್ಲರೂ ಸಭೆಯಲ್ಲಿ ದುಡಿತಕ್ಕಂಥ ಮಕ್ಕಳು ವರ್ಷ ಬಿಟ್ಟು ಮಾರಧನದಲ್ಲಿ ಬೆಳಬೇಕಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲಿ ನೀನು ಅದ್ಭುತ ವರ್ಷದಲ್ಲಿ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸೈತನ ಅನೇಕ ಒಂದು ಅಪಾಯಗಳು ತೆಗೆದುಕೊಂಡು ಬಂದು ಹೇಗೆ ವಂಚಿಸಬೇಕು, ಹೇಗೆ ಹಾಳು ಮಾಡಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಬರ್ತಾನಪ್ಪ ಕರ್ತನೆ. ಯಾರ ಗುಡರ ಬಾಗಿಲಲ್ಲಿ ಸೈತನ ಹೆಜ್ಜೆಗಳಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಕ್ಕಳು ಗುಡಾರಗಳೆಲ್ಲ ಬೆಂಕಿವಾಗಿ ಮಾರ್ಪಡಿಸು ಕರ್ತನೆ. ನಿನ್ನ ಮಕ್ಕಳು ಶರೀರಗಳೆಲ್ಲ ಬೆಂಕಿವಾಗಿ ಮಾರ್ಪಡಿಸು ಕರ್ತನೆ. ಸೈತನ ಅಪಾಯಗಳು ಎಷ್ಟಿದ್ರು ಕೂಡ ಕರ್ತನೆ ಎದುರೇ ಸುಟ್ಟೋಗ್ಬೇಕಪ್ಪ ಕರ್ತನೆ. ಹಾಲೆಲೂಯ. ನಿನ್ನ ಒಂದು ಪರಿಶುದ್ಧಾತ್ಮ ಅಧಿಕಾರದಿಂದ ದೇವರೇ ಬಲ, ಶಕ್ತಿ, ಸಾಮರ್ಥ್ಯದಿಂದ ಈ ಮಕ್ಕಳಿಗೂ ಈ ದಿನ ತುಂಬಿಸಪ್ಪ ಕರ್ತನೆ. ನೀನು ತುಂಬಿಸುವುದಾದರೆ ಈ ಮಕ್ಕಳು ಉನ್ನತ ಸ್ಥಾನಕ್ಕೆ ಬೆಳಿಲಕ್ಕೆ ಸಾಧ್ಯದ, ಬಲ ಹೊಂದಲಕ್ಕೆ ಸಾಧ್ಯದ ಕರ್ತನೆ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಕರ್ತನೆ ನಿನಗೆ ಮಹಿಮೆ ಆಗಲಿ. ನಿನಗೆ ಮಾತ್ರ ಘನತೆ ಆಗಲಿ. ತುಂಬು ನನ್ನ ದೇವಾ, ನಿನ್ನ
ಕೃಪೆಯಲ್ಲಿ ನಡೆಸು ನನ್ನ ದೇವಾ, ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ, ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ. ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ, ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಥ್ಯಾಂಕ್ ಯು ಲಾರ್ಡ್. ದೇವರೇ, ವರ್ಷದಲ್ಲಿ ಮೊದಲನೇ ದಿನ ಈ ಉದಯ ಕಾಲ ಹಿಡ್ಕೊಂಡು ದೇವರೇ, ಈ ವರ್ಷ ಮುಗಿಯುವರೆಗ ನಮ್ಮೆಲ್ಲರಿಗೆ ದೇವರೇ ನಿನ್ನ ಒಂದು ಕೃಪೆಯಿಂದ ತುಂಬುತ್ತಾನೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಬಲಪಡಿಸು ದೇವರೇ, ನಿನ್ನ ರೆಕ್ಕೆ ನಡಿ ನಮ್ಮನ್ನು ಭದ್ರಪಡಿಸ್ತೀವಿ ಎಂದು ನಾವು ಪ್ರಾರ್ಥಿಸ್ತೀವಪ್ಪ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಮಹಿಮೆ ಆಗಲಿ, ನಿಮಗೆ ಮಾತ್ರ ಘನತೆ ಆಗಲಿ ಅಪ್ಪ. ಎಸ್ ಲಾರ್ಡ್, ದೇವರೇ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಅದ್ಭುತ ಮಾಡು. ನಿನ್ನ ಚಿತ್ತಂತೆ ನಮ್ಮೆಲ್ಲನ್ನು ಬಲಪಡಿಸಪ್ಪ ದೇವರೇ. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಸೇವಿಸಲು ಕೃಪೆ ನೀಡು ದೇವಾ. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಪ್ರೇಮಿಸಲು ಕೃಪೆ ನೀಡು ದೇವಾ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ, ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಎಲ್ಲರೂ ಒಟ್ಟುಗೂಡೋಣ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಹೌದು ಕರ್ತನೆ, ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಸಹಿಸಲು ಪ್ರೀತಿಸಲು ನಮ್ಮನ್ನು ಕೃಪೆ ನೀಡಪ್ಪ ಕರ್ತನೆ. ನಿನ್ನ ಕೃಪೆ ಇಲ್ಲದೆ ನಾವು ಕ್ಷಣ ಮಾತ್ರ ಕೂಡ ಬದುಕಲಾಕ ಸಾಧ್ಯ ಇಲ್ಲ. ನಿನ್ನ ಕೃಪೆ ಇಲ್ಲದೆ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಸಾಧ್ಯ ಇಲ್ಲ. ದೇವರೇ, ನಮ್ಮೆಲ್ಲ ನಿನ್ನ ಕೃಪೆಯನ್ನು ತುಂಬಿಸು ಕರ್ತನೆ. ಎಲ್ಲ ಸಮಯದಲ್ಲಿ, ಎಲ್ಲ ಗಳಿಗೆಯಲ್ಲಿ, ಎಲ್ಲ ನಿಮಿಷಗಳಲ್ಲಿ ದೇವರೇ ನಿನ್ನ ಕೃಪೆ ನಮ್ಮನ್ನು ತುಂಬಿಸು ಕರ್ತನೆ. ದೇವರೇ, ನಾವು ಹೋಗುವಲ್ಲ ಬರುವಲ್ಲ ನಿನ್ನ ಕೃಪೆ ನಮ್ಮೆಲ್ಲ ಮೇಲ್ಬೇಕಪ್ಪ ಕರ್ತನೆ. ನಿನ್ನ ಮಹಿಮೆ ಆಗೋಲ್ತಿಲ್ಲಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸಹಿಸಲು ಕೃಪೆ ನೀಡು, ಕ್ಷಮಿಸಲು ಕೃಪೆ ನೀಡು, ಸೇವಿಸಲು ಕೃಪೆ ನೀಡು ದೇವಾ. ಸಹಿಸಲು ಕೃಪೆ ನೀಡು, ಕ್ಷಮಿಸಲು ಕೃಪೆ ನೀಡು, ಸೇವಿಸಲು ಕೃಪೆ ನೀಡು ದೇವಾ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ, ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ. ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ,
ನಡೆಸು ನನ್ನ ದೇವಾ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ. ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ. ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಆ ಆ ಆ ಕೃಪೆಯಿಂದ ತುಂಬು ನನ್ನ ದೇವಾ. ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ. ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಹೌದು ದೇವಾ, ನಿನ್ನ ಕೃಪೆಯಿಂದ ನನ್ನ ಕುಟುಂಬನು ಕಲ್ವರಿ ಮಿರಾಕಲ್ ಟೆಂಪಲ್ ಸಭೆ ಸೇವೆಯನ್ನು, ಕಲ್ವರಿ ಮಿರಾಕಲ್ ಟೆಂಪಲ್ ಕುಟುಂಬವನ್ನು ಕರ್ತನೆ ನಿನ್ನ ಒಂದು ಪ್ರೀತಿಯಿಂದ ನಮ್ಮನ್ನು ತುಂಬಿಸು ಕರ್ತನೆ. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ನಿನ್ನನ್ನೇ ಸೇವಿಸಲು ನಮ್ಮನ್ನು ಕೃಪೆ ನೀಡಪ್ಪ ಕರ್ತನೆ. ಈ ವರ್ಷವೆಲ್ಲ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಪ್ಪ ಕರ್ತನೆ. ಈ ಜೀವಮಾನ ದಿನವೆಲ್ಲ ದೇವರೇ ನಿನ್ನ ಒಂದು ಕೃಪೆಯಿಂದ ನಮ್ಮನ್ನು ಬಲಪಡಿಸಿ ನಿಮ್ಮ ಕೃಪೆಯಿಂದ ನಮ್ಮನ್ನು ನಡೆಸು ದೇವರೇ. ಯಾರ್ಯಾರ ದಿನ ದೇವ ನಿನ್ನನ್ನು ಸ್ವಾಗತಿಸುತ್ತಾ ದೇವ ಇಗೋ ನೀನು ನಡೆಸುವುದಾದರೆ ನಾನು ನಡೆಯುವುದಕ್ಕಾಗಿ ಸಿದ್ಧನಾಗಿದ್ದ ಎಂಬವರು ಮಾತ್ರ ಆಕಾಶ ಕಡೆ ಒಂದು ಕೈ ಎತ್ತಿ ಕರ್ತನನ್ನು ಸ್ವಾಗತಿಸ್ರಿ. ಒಂದು ಕೈ ಆಕಾಶ ಕಡೆ ಎತ್ತರಿ. ದೇವಾ ಈಗ ನನ್ನ ಹೃದಯದ ಒಳಗೆ ಬಾ ಎಂಬುದಾಗಿ ನಿನ್ನನ್ನು ಸ್ವಾಗತಿಸ್ತಾ ನಿನ್ನ ಕೃಪೆಯಿಂದ ನನ್ನನ್ನು ತುಂಬುವಪ್ಪ. ನಿನ್ನ ಆತ್ಮದಿಂದ ನನ್ನನ್ನು ಬಲಪಡಿಸು, ನಿನ್ನ ಸನ್ನಿಧಿಯಿಂದ ನನ್ನನ್ನು ತುಂಬಿಸಪ್ಪ ಕರ್ತನೆ. ನಿನ್ನ ಕೃಪೆಯಿಂದ ಈ ವರ್ಷವೆಲ್ಲ ನಮ್ಮ ನಡೆಸು ದೇವರೇ. ನಮ್ಮ ಜೀವಮಾನ ವರ್ಷಗಳೆಲ್ಲ ನಿನ್ನ ಕೃಪೆಯಲ್ಲೇ ನಮ್ಮನ್ನು ಭದ್ರಪಡಿಸಿ ನಡೆಸ್ತೀವಿ ನಾವು ಪ್ರಾರ್ಥಿಸ್ತೇವಪ್ಪ. ಯಾರ್ಯಾರು ಕರ್ತನೆ ದಿನ ಸಿದ್ಧವಾಗಿದ್ದು ಅಯ್ಯ ದೇವಾ ಎಂಬುದಾಗಿ ನಿನ್ನ ಕಡೆಗೆ ಹೋಗಿ ಪ್ರಾರ್ಥನೆ ಮಾಡಿ ನಿನ್ನ ಕೃಪೆಯಿಂದ ತುಂಬು ಎಂಬುದಾಗಿ ಪ್ರಾರ್ಥನೆ ಮಾಡಿದರು ಕರ್ತನೆ. ಈ ಸೇವೆಯನ್ನು, ಸಭೆಯನ್ನು, ಈ ಆಲಯನು, ನಿನ್ನ ಮಕ್ಕಳನ್ನು, ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿ ಒಬ್ಬರನ್ನು ನಿನ್ನ ಒಂದು ಕೃಪೆಯಿಂದ ತುಂಬಿಸಿ ನೀನು ನಡೆಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ ದೇವರೇ. ಯಾರ್ಯಾರಿಗೆ ದೇವರೇ ಯಾವ ಯಾವ ವಾಗ್ದಾನ ನೀನು ಮಾಡಿದೋ ಆ ವಾಗ್ದಾನ ಪ್ರತಿಯೊಬ್ಬರ ಜೀವನದಲ್ಲಿ ನೆರವೇರಲಿ ಅಪ್ಪ ಕರ್ತನೆ. ಪ್ರತಿಯೊಂದು ಕುಟುಂಬದಲ್ಲಿ ನೆರವೇರಲಿ ಕರ್ತನೆ. ಪ್ರತಿಯೊಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳ ಒಳಗೆ ನೆರವೇರಲಿ ಕರ್ತನೆ. ಪ್ರತಿಯೊಬ್ಬರು ವ್ಯಾಪಾರ ಬಿಸ್ನೆಸ್ ನಲ್ಲಿ ನೆರವೇರಲಿ ಕರ್ತನೆ. ಪ್ರತಿಯೊಬ್ಬರು ಉದ್ಯೋಗಗಳಲ್ಲಿ ನೆರವೇರಲಿ ಅಪ್ಪ ಕರ್ತನೆ. ದೇವಾ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ಸಹಿಸಲು, ಕ್ಷಮಿಸಲು, ಪ್ರೀತಿಸಲು ನಾವೆಲ್ಲರಿಗೂ ಕೃಪೆ ನೀಡಪ್ಪ ಕರ್ತನೆ. ನಿನ್ನ ಕೃಪೆ ನೀಡುವುದಾದರೆ ದೇವರೇ ನಾವೆಲ್ಲರೂ ನಮ್ಮನ್ನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡಲಿಕ್ಕೆ ಸಾಧ್ಯದ ಕರ್ತನೆ. ಈ ಆನ್ಲೈನ್ ನಲ್ಲಿ ಕೂಡ ಇದ್ದು ಯಾರಾದರೂ ಅಯ್ಯ ದೇವಾ
ನಾನು ಕೂಡ ನಿನ್ನ ಕೃಪೆಯಿಂದ ತುಂಬು ಅಂತಕ್ಕಂಥ ಯಾರೇ ಇರಲಿ, ಸ್ಕ್ರೀನ್ ಕಡೆ ಕೈ ಚಾಚಿ ನೀವು ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು ಕೃಪೆಯಿಂದ ತುಂಬಲು ಸಿದ್ಧನಾಗಿದ್ದಾನೆ. ಆತನ ಕೃಪೆಯಲ್ಲಿ ದೇವರು ನಿಮ್ಮನ್ನು ನಡೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಿಯ, ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ನಿನ್ನೊಂದು ಪ್ರಸನ್ನತೆ ಇಳಿದು ಬರಲಿ ಅಪ್ಪ ದೇವರೇ, ಎಲ್ಲರ ಜೀವಿತದಲ್ಲಿ, ಎಲ್ಲರ ಹೃದಯದಲ್ಲಿ, ಎಲ್ಲರ ತಲೆ ಮೇಲೆ ಅಪ್ಪ ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿ ಇಳಿದು ಬರಲಿ ಅಪ್ಪ ಕರ್ತನೆ. ನಿನ್ನ ಪರಿಶುದ್ಧಾತ್ಮ ಶಕ್ತಿ ಇಳಿದು ಬಂದಿರುವಾಗ ನಿನ್ನ ಕೃಪೆಯಿಂದ ಮಕ್ಕಳು ತುಂಬುವರಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶದ ಕರ್ತನೆ. ಯಾರು ಖಾಲಿ ಪಾತ್ರೆ ಇದ್ದಾರೋ ಅವ್ರಿಗೆ ತುಂಬು ಅಪ್ಪ ಈ ಸಮಯದಲ್ಲಿ. ಗ್ಲೋರಿ 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 ಗ್ಲೋರಿ. ಶಿಖರ ಬರ 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 ಬರ. ಈಗ ನಿನ್ನ ಕೃಪೆಯಿಂದ ಈ ಮಕ್ಕಳನ್ನು ತುಂಬುವ, ಈ ಮಕ್ಕಳೆಲ್ಲ ಕೃಪೆಯಿಂದ ತುಂಬಿದವರಾಗಿರ್ಬೇಕು. 2024 ಎಲ್ಲರಿಗೂ ಕೃಪೆ ತುಂಬ ಆಶ್ವಾಸ. ಆಮೆನ್. ಪ್ರತಿಯೊಬ್ಬರ ತಲೆ ಮೇಲೆ, ಪ್ರತಿಯೊಬ್ಬರ ಶರೀರಲ್ಲಪ್ಪ ಕರ್ತನೆ ನಿನ್ನ ಕೃಪೆ ಹಿಡಿದು ಬರಲಿ. ಇವ್ರ ಮನೆ, ಇವ್ರ ವ್ಯಾಪಾರ, ಬಿಸ್ನೆಸ್, ಕೈ ಕೆಲಸ, ಈ ಬೀದರ್ ಜಿಲ್ಲೆಯ ಎಲ್ಲಾ ಕ್ರಿಸ್ತ ಜನರಿಗೆ ಕೃಪೆಯನ್ನು ತುಂಬಲಿ. ಆಮೆನ್. ತುಂಬಲ್ಪಡಲಿ ಅಪ್ಪ. ಕರ್ನಾಟಕ ಜನದ ಪ್ರತಿಯೊಂದು ಜಿಲ್ಲೆಗೆ ಯೇಸು ಕ್ರಿಸ್ತನ ಕೃಪೆ ಇಳಿದು ಬರಲಿ. ಆಮೆನ್. ಭಾರತ ದೇಶದ ಪ್ರತಿಯೊಂದು ರಾಜ್ಯಕ್ಕೆ ಯೇಸು ಕ್ರಿಸ್ತನ ಕೃಪೆ ಬರಲಿ. ಆಮೆನ್. ಇಡೀ ಪ್ರಪಂಚದ ಉದ್ದಕ್ಕೂ ನಿನ್ನ ಪ್ರಸನ್ನತೆ ಉಂಟಾಗಲಿ. ಆಮೆನ್. ಹೌದು ರಾಜ, ನಮ್ಮ ಬೀದರ್ ಜಿಲ್ಲೆ ಪ್ರತಿಯೊಂದು ತಾಲೂಕನ್ನು ಆಶೀಸ್ ಬಲಪಡಿಸಿ. ಆಮೆನ್. ಹೌದು ರಾಜ, ನಮ್ಮ ಬೀದರ್ ಜಿಲ್ಲೆ ಇರ್ತಕ್ಕಂಥ ಪ್ರತಿಯೊಂದು ಕೇಂದ್ರ ಪ್ರದೇಶಗಳನ್ನು ಆಶೀಸ್ ಬಲಪಡಿಸಿ. ಆಮೆನ್. ಎಲ್ಲ ಪಟ್ಟಣ ಪಂಚಾಯತ್ ಆಶೀಸ್ ಬಲಪಡಿಸಿ. ಆಮೆನ್. ಎಸ್ ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪರಿಶುದ್ಧಾತ್ಮದಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ಈ ಸಭೆ, ಈ ಆಲಯವನ್ನು, ಆರಾಧನೆಗೆ ಬಂದಿರತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು, ಕುಟುಂಬಗಳನ್ನು, ನಮ್ಮ ದೇಶ, ಪ್ರಪಂಚವನ್ನು, ವಿಶ್ವವನ್ನು, ನಮ್ಮ ಬೀದರ್ ಜಿಲ್ಲೆಯನ್ನು, ನಮ್ಮ ಕರ್ನಾಟಕ ರಾಜ್ಯವನ್ನು ದೇವರ ಎಲ್ಲರ ಮೇಲೆ ನಿಮ್ಮೊಂದು ಕೃಪೆಯನ್ನು ತುಂಬಿಸಿದಪ್ಪ, ನಿನಗೆ ಸ್ತೋತ್ರ. ನಮ್ಮ ಕಲ್ವರಿ ಮಿರಕಲ್ ಟೆಂಪಲ್ ಮಾತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯಿಂದ, ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಸನ್ನತೆಯಿಂದ ಈ ಆಲಯವನ್ನು ತುಂಬಲ್ಪಡಲಿಕ್ಕೆ ಕರ್ತಾನೆ. ನಿನ್ನ ವಾಗ್ದಾನ ಅನುಸಾರವಾಗಿ ಈ ಆಲಯವನ್ನು ನಡೆಸು ಕರ್ತಾನೆ. ನಿನ್ನ ಮಕ್ಕಳಿಗೆ ನಡೆಸು ಕರ್ತಾನೆ. ನನ್ನನ್ನು ಕೂಡ ನಿನ್ನ ವಾಗ್ದಾನ ಅನುಸಾರ ನಡೆಸು ಕರ್ತಾನೆ. ದೇವ, ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ನಿನ್ನ ಕಾರ್ಯ ಮಾಡು. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತಾನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಹೀನಾಗಿದ್ದ ಕರ್ತಾನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ, ಜ್ಞಾನ, ಅನುಗ್ರಹದಿಂದ ನಾನು ತುಂಬಿಸು ಕರ್ತಾನೆ. ದೇವರಿನ ವಾಕ್ಯ ಹೇಳುವಾಗ ನಿನ್ನ ಮೊದಲು ಮಾತಾಡ, ನನ್ನ ಬಾಯಿ ತುಟಿದ ನಾನು ಹೇಳೋದು ನಮ್ಮೆಲ್ಲರಿಗೆ ಮಾತಾಡು. ನೀನು ಮಾತಾಡೋದ್ರೆ ಈ ವರ್ಷವೆಲ್ಲ ಸಮೃದ್ಧಿಯಿಂದ ನಿನ್ನ ಸನ್ನಿಧಿಯಲ್ಲಿ ನಾವು ಬದುಕಿ ಬಾಳ್ಲಕ್ಕೆ ಅವಕಾಶದ ಕರ್ತಾನೆ. ನೀ ಬರುವವರಾಗ ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತಾನೆ. ನಿನ್ನ ವಾಕ್ಯದೊಟ್ಟಿಗೆ ಮಾತಾಡ್ರಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರನ ಹಸ್ತಕೊಪ್ಪಿಸ್ಕೊಡ್ತಾರೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿ ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಡೆಸ್ತಾ ಬರ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಕೀರ್ತನೆಗಳು 27ನೇ ಅಧ್ಯಾಯ 4ನೇ ವಚನ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು ಎಂಬುದಾಗಿ. ಹಲ್ಲೆಲೂಯ. ಚಪ್ಪಳೆ ದೇವರ ಮಹಿಮೆಗಳು ಸತ್ಯ. ದೇವರ ಒಂದು ಆಲಯದಲ್ಲಿ, ಅಂದರೆ ದೇವರ ಮನೆಯಲ್ಲಿ ನಿಮ್ಮ ಜೀವಮಾನವೆಲ್ಲ ನೀವು ನಿವಸಿಸುತ್ತಾ ಆತನ ಮಂದಿರದಲ್ಲಿ ಏನು ಮಾಡ್ಬೇಕಂತ ಧ್ಯಾನ ಮಾಡುವುದಕ್ಕೂ ಒಂದು ವರವನ್ನು ನೀವು ದೇವರ ಸನ್ನಿಧಿಯಲ್ಲಿ ಕೇಳಬೇಕು. ಯಾರ ಸನ್ನಿಧಿಯಲ್ಲಿ ಕೇಳಬೇಕು? ಮನೆಯಲ್ಲಿ ಕೇಳಬೇಕಾ? ಇಲ್ಲ. ದೇವರ ಸನ್ನಿಧಿಯಲ್ಲಿ ಒಂದು ಪ್ರಸನ್ನತೆ ಸಂಬಂಧಪಟ್ಟಂತ ಒಂದು ವರವನ್ನು ನೀವು ಕೇಳಿಕೊಂಡು ಜೀವನ ಮಾಡುವಾಗ
ದೇವರು ಈ ವರ್ಷವೆಲ್ಲ ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ ಪ್ರಿಯರೇ. ಕೆಲವರು ನಾವು ಏನೇನೋ ಎಲ್ಲ ಕೇಳ್ತೇವೆ ಪ್ರಿಯರೇ, ಆದರೆ ದೇವ್ರಿಗೆ ಏನು ಇಷ್ಟ ಅದನ್ನೋ ಅದು ಮಾತ್ರ ದೇವ್ರು ನಮ್ಮನ್ನು ಕೊಡ್ತಾನೆ. ಆತನ ಮಕ್ಕಳಿಗೆ ಒಂದು ವೇಳೆ ಕಷ್ಟ ಅದಂದ್ರ ಅದು ನಿಮಗೆ ಕೊಡಲ್ಲ ಪ್ರಿಯರೇ. ನೀವು ಬೇಡ್ತೀರಿ, ಅದರಲ್ಲಿ ನಿಮಗೆ ಕಷ್ಟ ಅದಂದ್ರ ದೇವ್ರು ಅದು ನಿಮಗೆ ಕೊಡಲ್ಲ. ಯಾಕಂದ್ರೆ ನೀವು ಕಷ್ಟ ಪಡುವುದು, ನೀವು ದುಃಖ ಪಡುವುದು, ನೀವು ಕಣ್ಣೀರಿಡುವುದು ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ಕೆಲವೊಂದ್ಸತಿ ಕಣ್ಣೀರು ದುಃಖ ನಾವು ಪಡ್ತೇವಂದ್ರ ಅದು ನಮ್ಮ ಜೀವಿತದಲ್ಲಿ ಒಂದು ರುಚಿ ಅಂದಪ್ಲೆ, ಟೆಸ್ಟ್ ಅಂದಪ್ಲೆ. ನಮ್ಮ ಜೀವಿತದಲ್ಲಿ ನಾವು ದಡವಾಗಿ ನಿಲ್ಲುತ್ತೇವೆ ಅಥವಾ ಇಲ್ಲ, ನಾವು ದಡವಾಗಿ ಆತನ ಸನ್ನಿಧಿನ ಅನುಭವಿಸ್ತೇವೆ ಅಥವಾ ಇಲ್ಲ, ಆತನ ಮನೆಯಲ್ಲಿ ನಾವು ಹೀಗೆ ಇರುತ್ತೇವೆ ಇಲ್ಲ ಎಂಬುದಾಗಿ ದೇವ್ರು ನಮಗೇನ್ ಮಾಡ್ತಾನ, ಸ್ವಲ್ಪ ಹೊಟ್ಟಿಗೆ ಒಂದು ಶಾಂಪುಲ್ ಅಪ್ಲೆ ಟೆಸ್ಟ್ ಮಾಡ್ತಾನ. ಅದರಲ್ಲಿ ಸ್ಥಿರವಾಗಿ ಬಲವಾಗಿ ನೀವು ನಿಂತಿರಂದ್ರ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾನ ಮತ್ತು ನಡೆಸ್ತಾನೆ. ಒಂದು ವರ ದೇವರ ಸನ್ನಿಧಿಲಿ ನೀವು ಕೇಳಲೇಬೇಕು. ದೇವರ ಸನ್ನಿಧಿಲಿ ಒಂದು ವರ ನೀವು ಕೇಳುವಾಗ ದೇವರು ನಿಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಆತನ ಆಲಯದಲ್ಲಿ ಧ್ಯಾನ ಮಾಡುವುದಕ್ಕಾಗಿ, ಆತನ ಆಲಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ, ಆತನ ಅಂಗಳದಲ್ಲಿ ನೀವು ಆತನಿಗೆ ಸ್ತುತಿ ಆರಾಧನೆ ಮಾಡುತ್ತಾ, ಆತನಿಗೆ ಮಹಿಮೆ ಪಡಿಸುತ್ತಾ, ದೇವರೇ ಅಂಥದೇ ಒಂದು ವರ ಕೊಡು, ಅಂಥದೇ ಒಂದು ಶಕ್ತಿ ಕೊಡು, ಅಂಥದೇ ಒಂದು ಸಾಮರ್ಥ್ಯ ಕೊಡು, ನಿನಗಿಷ್ಟವಾಗಿರ್ತಕ್ಕಂಥದ್ದು ನನಗೆ ಕೊಡು ದೇವರೇ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸಬೇಕು. ಒಂದು ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಮಾಡಬೇಕು. ಏನು ಪ್ರಾರ್ಥನೆ ಅಂದರೆ, ದೇವರೇ ನನ್ನ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ನಿನಗಿಷ್ಟ ಇಲ್ಲದ ಜೀವನ ನನಗ ಕೊಡಬೇಡ ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಬಹುಶಃ ದೇವರು ಕೊಟ್ಟದ್ರಲ್ಲಿ ನಿನಗೆ ಕಷ್ಟ ಆಯ್ತಿರ್ಬೋದು. ಒಂದು ವೇಳೆ ದೇವ್ರು ಕೊಟ್ಟನ ಅದರಲ್ಲಿ ಕಷ್ಟ ಆಗಲತ್ತಂದ್ರ ದೇವರ ಕಷ್ಟವನ್ನು ಏನ್ ಮಾಡ್ತಾನ, ಪರಿಹರಿಸ್ತಾನೆ. ಒಂದು ವೇಳೆ ನಿನ್ನ ಇಷ್ಟ ಅನುಸಾರವಾಗಿ ನೀನು ಬೇಡಿಕೊಂಡಾಗ ಅದು ನಿನ್ನ ಇಷ್ಟ ಅನುಸಾರ ಕೊಟ್ಟನಂದ್ರ ಅದರಲ್ಲಿ ಭಯಂಕರವಾಗಿರ್ತಕ್ಕಂಥ ಬಲಹೀನತೆ, ಭಯಂಕರವಾಗಿರ್ತಕ್ಕಂಥ ಶೋಧನೆ, ಭಯಂಕರವಾಗಿರ್ತಕ್ಕಂಥ ರೋದನೆಗಳನ್ನು ನೀನು ಅನುಭವಿಸ್ಬೇಕಾಯ್ತು ಪ್ರಿಯರೇ. ನೋಡ್ರಿ, ಎಲ್ಲಾ ಮದುವೆಗಳು ಸ್ಥಿರವಾಗಿ ನಿಂದಿರಲ್ಲ. ನೆಂಟಸ್ತ ನೋಡಿ ಕೂಡಿಸಿ 4-8 ಜನರು ಮಾತಾಡಿದ್ರು ಕೂಡ ಎಲ್ಲ ಓಕೆ ಇರ್ತದ. ಎಲ್ಲ ಓಕೆ ಆಗಿದ್ಮೇಲೆ ಮದುವೆ ಆಗೋಯ್ತದ. ವರ್ಷ 2 ವರ್ಷ 5 ವರ್ಷ 10 ವರ್ಷದ ಬಾದ ಕೆಲವೊಂದು ಕುಟುಂಬಗಳು ಹೊಡೆದೋಗ್ತವೆ, ಕೆಲವೊಂದು ಕುಟುಂಬ ಹೊಡೆದಿರ್ತಾವೆ. ನಾವೊಂದು ರಾಹುಲ್ ಹಳಿಕೆಡ್ ಅಂತ ಕೇಳಿರ್ಬೋದು, ಅವ್ರ ಡೆತ್ ಆದನು ಪಾಪ. ಆದರೆ ಅವನ ಹೆಂಡತಿ ಜೀವಿತದಲ್ಲಿ ಬಂದಂಥ ಕಷ್ಟ ಇನ್ನೊಬ್ಬರು ಕುಟುಂಬಕ್ಕೆ ಬರಬಾರ್ದು. ಸಣ್ಣ ವಯಸ್ಸಿನಲ್ಲಿ ತಾಯಿ ಬಿಟ್ಕೊಟ್ಟು ಹೋದಳು, ತಂದಿನೇ ಆ ಮಗಳಿಗೆ ಸಲ್ಕೊಂಡನ ಪ್ರೇಯರಿ. ಸಣ್ಣದು ದೊಡ್ಡದು ಮಾಡಿ ತಂದಿ ಆ ಮಗಳಿಗೆ ಸಲ್ಕೊಂಡನ. ಮಗಳಿಗೆ ಸಲ್ಕೊಂಡು ಸಣ್ಣ ವಯಸ್ಸಿನಲ್ಲೇ ಹಳಕಿಟ್ಕ ಮದುವೆ ಮಾಡಿಕೊಟ್ಟನ. ಆ ತಾಯಿ ಪ್ರೀತಿ ಅಜ್ಜಿಗೆ ಗೊತ್ತಿಲ್ಲ, ತಂದೆ ಪ್ರೀತಿ ಗೊತ್ತಿಲ್ಲ. ತಂದೆ ಪ್ರೀತಿ ಮಾಡ್ಯಾನ, ಮನೆಯಲ್ಲಿದ್ದಾಗ ಎಷ್ಟು ವರ್ಷ ಆಕೆ ಪ್ರೀತಿಯಿಂದ ಅನನ್ಯತೆ ಐಕ್ಯತೆ ನಡೆಸಬೇಕು ಅಷ್ಟು ವರ್ಷ ಪ್ರೀತಿ ಅನನ್ಯತೆ ಐಕ್ಯತೆ ನಡೆಸ್ಯಾನ. ಮದುವೆ ಮಾಡಿಕೊಟ್ಟ ತಕ್ಷಣ ಇಲ್ಲೇ ಇದೇ ಮನೆಗೆ ಒಂದು ಬಾನಿಸತ್ವವಾಗಿ ಅಂದಪ್ಲೆ, ಅಂದ್ರೆ ಬಂದಿರ್ತಕ್ಕಂಥ ಮನೆ ನಂದೇ ಅಂತ ತಿಳ್ಕೊಂಡು ಈ ಮನೆಯಲ್ಲಿ ನಿವಸಿಸ್ಯಾಳ. 2 ಮಕ್ಕಳಾಗ್ಯವ. ಗಂಡು ಕೂಡ ಲೋಕದಿಂದ ಬಿಟ್ಕೊಂಡು ಗಂಡನ ಪ್ರೀತಿ ಕೂಡ ಬರಬರಿಲ್ಲ. ಯಾಕೆ ಬರಬರಿಲ್ಲ ಅಂದ್ರೆ ಆತನು ಕೂಡ ಕುಡಿದು ತಿಂದ ಅವನ ಜೀವನವೆಲ್ಲ ಸರ್ವನಾಶ. ಒಂದು ದಿನ ಕೂಡ ಸಂಭ್ರಮದಿಂದ, ಉತ್ಸಾಹದಿಂದ, ಸಂತೋಷದಿಂದ ಅವ್ರ ಮನೆಯಲ್ಲಕ್ಕೆ ಜೀವನ ಮಾಡಿಲ್ಲ. ಅಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ತಾಳಿಕೊಂಡು ಗಂಡನ ಜೊತೆ ಬಾಳ್ವೆ ಮಾಡ್ಯಾಳ. ನನ್ನ ಗಂಡನು ಲಾಸ್ಟ್ ಬದುಕಿದ್ರು ಕೂಡ ಒಳ್ಳೇದಾಗಿತ್ತು ಎಂಬುದಾಗ ಅನೇಕ ವಿಷಯ ಕಣ್ಣೀರಿಟ್ಟಾಳ. ಅನೇಕ ಸರ್ತಿ ಪ್ರಾರ್ಥನೆ ಮಾಡಿದೆವು, ಮರಣಾಂತಕ್ಕೆ ಹೋಗ್ಯಾನ, ದೇವರು ಬದುಕಿಸ್ಯಾನ. ಆದರೆ ದುರ್ಬುದ್ಧಿ ಆತನ ಬಿಟ್ಟಿಲ್ಲ, ದೇವರವನಿಗೆ ಹಾಕ್ತಾನೆ ಏನಿಲ್ಲ. ಈ ಲೋಕದಲ್ಲಿ ಮಣ್ಣಿಗೆ ಅವ ಕಲಿಸೋದನ್ನೇ ಗೊತ್ತು. ಆದರೆ ಆಕಿನ ದುಃಖ ಏನು, ಆಕಿನ ಕಣ್ಣೀರೇನು, ಆಕಿನ ರೋದನೆವೇನು ಎಂಬುದಾಗ ನನಗೆ ಎಚ್ಚರಿಸ್ತದೆ. ಯಾಕಂದ್ರೆ ಕೆಲವೊಂದು ಸರ್ತಿ ನಾವು ಕೂಡಿಸಿ ಮದುವೆ ಮಾಡಿದಾಗ ಕೂಡ ಕೆಲವೊಬ್ಬರು ಅಗಲಿ ದೂರ ಆಗೋಯ್ತಾರ ಪ್ರಿಯರೇ. ಅವ್ರ ಜೀವನ ಆಗತಕ್ಕಂಥ ಕಷ್ಟ ಇಷ್ಟು ಭಯಂಕರ, ಅಷ್ಟು ಭಯಂಕರ. ಕೆಲವೊಬ್ಬರಿಗೆ ಯಜಮಾನನ ಪ್ರೀತಿಯನ್ನು ಗೊತ್ತಿಲ್ಲ, ಕೆಲವೊಬ್ಬರಿಗೆ ಹೆಂಡತಿ ಪ್ರೀತಿ ಅನ್ನೋದು ಗೊತ್ತಿಲ್ಲ. ಮನೆಗೆ ಬಂದ ತಕ್ಷಣ ಆ ಮಾತುಗಳ ಭಾಷೆಗಳು, ಅಂತ ಒಂದು ದುರ್ನುಡಿಗಳು ನುಡಿತಕ್ಕಂಥ ಹೆಂಡತಿ ಅಂದ್ರೆ ಗಂಡನಿಗೆ ಹೆಂಡತಿ ಪ್ರೀತಿ ಕೂಡ ಗೊತ್ತಿಲ್ಲ. ಕೆಲವೊಬ್ಬರು ಯಜಮಾನರು ಹೆಂಡತಿಗಳಂದ್ರೆ ಆ ಹೆಂಡತಿಗೆ ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಆಕೆಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಲೋಕದಲ್ಲಿ ಕೆಲವೊಂದು ಯಜಮಾನರಿಗಿಲ್ಲ. ಕುಡಿದು ತಿಂದು ಲೋಕ ಸಂಪರ್ಕ ಬೆಳೆಸಿ ಲೋಕದ ಕಾರ್ಯಗಳಲ್ಲಿ ಅನೇಕ ಒಂದು ಹೀನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ಕುಟುಂಬದಲ್ಲಿ ಅನೇಕ ಒಂದು ಅನಾಥ. ಏನಿರಲಿ ನನ್ನ ಗಂಡ ಎಂಬುದಾಗಿ ಹೊಡೆದ್ರು ಕೂಡ, ಬಡದ್ರು ಕೂಡ, ಹೀನೈಸಿದ್ರು ಕೂಡ, ಹೀಳೈಸಿದ್ರು ಕೂಡ, ಅನೇಕ ಸಮಸ್ಯೆಗೆ ಒಳಗೆ ಮಾಡಿದ್ರು ಕೂಡ, ಸತ್ರು ಕೂಡ ಇಲ್ಲೇ ಸತ್ತು ಹೋಯ್ತು ಎಂಬುದಾಗಿ ಕೆಲವೊಂದು ಹೆಣ್ಮಕ್ಳು ಗಂಡನ ಮನೆಯಲ್ಲೇ ಸಂಸಾರ ಮಾಡ್ತಾರೆ ಬೇರೆ. ಕೊನೆಯ ಸ್ಥಿತಿ ಬಂದಾಗ ಮತ್ತದು ಆ ಸಂಸಾರ ಬೇರೆ ಬರ್ತದೆ ಬೇರೆ. ಆದರೆ ಯಾರ ಪ್ರೀತಿ,
ಯಾರಿಗೆ ಸಿಗ್ಲದ ಗೊತ್ತದ, ಯಾರಿಗೆ ಪ್ರೀತಿ ಯಾರಿಗೆ ಸರಿಯಾಗಿ ಸಿಗ್ತಕ್ಕಂಥದ್ದಲ್ಲ. ಆದರೆ ದೇವರು ಆತನ ಮಂದಿರದಲ್ಲಿ ನೀವು ಸ್ಥಿರವಾಗಿದ್ದು ಒಂದು ವರ ನನಗೆ ಕೊಡು ದೇವರೇ ಎಂಬುದಾಗಿ ನೀವು ಕೇಳುವಾಗ, ನಾನು ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುವ ಹಾಗೆ, ನಿನ್ನನ್ನೇ ಹಗಲಿರುಳು ಸ್ತುತಿಸುವ ಹಾಗೆ, ನಿನ್ನ ಸನ್ನಿಧಿಯನ್ನು ಅನುಭವಿಸುವ ಹಾಗೆ, ನಾನು ಪರಲೋಕ ರಾಜ್ಯದಲ್ಲಿ ನಿನ್ನ ಮಗಳಾಗಿ ಒಂದು ಕೋಣೆಯಲ್ಲಿರುವ ಹಾಗೆ ದೇವರೇ ನನ್ನನ್ನು ಸಹಾಯ ಮಾಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿ ಕೇಳುವಾಗ ದೇವರು ಅಂತ ಒಂದು ವರ ಮತ್ತು ಶಕ್ತಿ ನನಗೆ ಕೊಡ್ತಾರೆ. ಕೆಲವೊಬ್ಬರು ತಾಯಿ ತಂದೆಗೆ ಇಷ್ಟ ಇಲ್ಲದ್ರು ಕೂಡ, ತಾಯಿ ತಂದೆ ಕಷ್ಟ ಆದ್ರೂ ಕೂಡ ಲವ್ ಮ್ಯಾರೇಜ್ ಮದುವೆ ಮಾಡಿಕೊಂಡು ಕೆಲವೊಂದು ವರ್ಷದ ಒಳಗಾಗಿ ಕೆಲವೊಂದು ಸಂಸಾರಗಳು ಅದ್ಭುತವಾಗಿ ಕಟ್ಟಲ್ಪಳ್ಳತವ. ಅವ್ರ ವರ್ಷ ಮುಗಿವರೆಗ ಆತ್ಮಿಕವಾಗಿ ಬಲ ಹೊಂದು ಉನ್ನತ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ತರ ಕೆಲವೊಂದು ಕುಟುಂಬಗಳು ತಿಂಗಳು 2 ತಿಂಗಳ ಒಳಗೆ ಈ ಲವ್ ಮ್ಯಾರೇಜ್ ಮಾಡಿಕೊಂಡಿರೋ ಕುಟುಂಬಗಳು ಆಡ್ತಾರೆ. ವರ್ಷದ ಒಳಗಾಗಿ ಮುಡ್ದಾಡ್ತಾ ಹೋಗ್ತಾರೆ, 5 ವರ್ಷದ ಒಳಗಾಗಿ ಮುಡ್ದ, 10 ವರ್ಷದ ಒಳಗಾಗಿ ಮುಡ್ದಾಡ್ತಾ ಹೋಗ್ತಾರೆ, 15-20 ವರ್ಷ ಮಕ್ಕಳು ಮದುವೆಗೆ ಬಂದ್ರು ಕೂಡ, ಒಳ್ಳೆ ಒಂದು ಎಜುಕೇಶನ್ ಮಕ್ಕಳು ಇದ್ರು ಕೂಡ, ಅಂತ ಒಂದು ಸ್ಥಿತಿಲಿ ಕೂಡ ಒಂದೊಂದು ಕುಟುಂಬಗಳು ಒಟ್ಟಾಡ್ದಾವ, ಒಂದೊಂದು ಕುಟುಂಬಗಳು ಸಕ್ಸಸ್ಫುಲ್ ಆಗಿ ಅವ್ರ ಜೀವನದಲ್ಲಿ ಬಾಳಿದಾಗ್ಲತ್ತ ಹೋಗ್ತಾರೆ. ಆದರೆ ಇವು ಒಡೆದೋದಾಗ ಇವ್ರ ಪರಿಸ್ಥಿತಿ ಏನು, ಇವ್ರ ಗತಿ ಏನು, ಇವ್ರ ಸ್ಥಿತಿ ಏನು? ಒಂದು ಸಹೋದರಿ ಹೇಳ್ತಾಳ, ನಾ ಅಣ್ಣನ ಮನೆಗೆ ಹೋಗಕ್ ಅವಕಾಶ ಇಲ್ಲ, ನಾ ಅಕ್ಕನ ಮನೆಗೆ ಹೋಗಕ್ ಅವಕಾಶ ಇಲ್ಲ, ತಾಯಿ ತಂದೆ ಮನೆ ಹೋಗ್ಬೇಕಂದ್ರೆ ತಾಯಿ ತಂದೆ ಕೂಡ ಸತ್ತೋಗ್ಯಾರ. ಲೋಕದಲ್ಲಿ ನನ್ನ ಗಂಡನಿಂದ ನನಗೆ ಬಹಳಷ್ಟು ಕಷ್ಟ ಅದ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದ, ಇವತ್ತು ಬಹಳಷ್ಟು ನಾ ಕಷ್ಟ ಅನುಭವಿಸ್ಲತ್ತಿದ. ರಾತ್ರಿ 1 ಗಂಟೆಗ 2 ಗಂಟೆಗ ಮನೇಲಿಂದ ಹೊರಗ ಕೂಂದ್ರು ಹಿಡಿತಂದು ಹೊರಗೆ ಹಾಕ್ತಾನ. ಅಥವಾ ಯಾರು ಗೌರ್ನಮೆಂಟ್ ಎಂಪ್ಲಾಯ್ ಪ್ಲೇಯರ್, ಸುಮ್ಮನೆ ಸಾಧಾರಣ ಮನುಷ್ಯ ಇಲ್ಲ. ತಿಂಗಳಿಗೆ 60-80 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಮನುಷ್ಯನು ಎಲ್ಲ ಕುಡಿಯೋದಕ್ಕಾಗಿ, ತಿನ್ನುವುದಕ್ಕಾಗಿ, ಎಲ್ಲ ಆ ಸಂಸಾರದಲ್ಲಿ ನೋಡುವಾಗ ಅವು ಬಂದಿನ ಸ್ಯಾಲರಿ ಎಲ್ಲ ಕಂಪ್ಲೀಟ್ಲಿ ತಿಂಗಳ ಬಳಕೆ ಲಾಡ್ಸ್ ಬುಕ್ಕಿಂಗ್ ಮಾಡಿ ಕೂಡ ಡ್ರಿಂಕ್ ಮಾಡ್ತಾನಂತ ಪೂರ ಸರ್ವನಾಶ. ಆಕೆ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾಳಂತ 8,000 10,000 15,000 16,000 ರೂಪಾಯಿ ಸ್ಯಾಲರಿ ಬರ್ತದೆ ಕೆಲವು ಸರ್ತಿ. ಆ ಸ್ಯಾಲರಿ ಬಂದಾಗ ಆ ಸ್ಯಾಲರಿಯಲ್ಲಿ ಮಕ್ಕಳು ಸ್ಕೂಲ್ ಫೀಸ್ ಕಟ್ತಾಳ, ಮನೆ ನಡ್ಸ್ಕೊಂಡು ಹೋಗ್ತಾಳೆ, ಕೂಡ ಮನೆಗೆ ಮೇಂಟೆನೆನ್ಸ್ ಮಾಡ್ತಾಳ, ಯಾರ್ಯಾರು ಬರ್ತಾರೆ ನೆಂಟರು ಅವ್ರಿಗೆ ಬಂದಾಗ ಒಳ್ಳೇದು ಕೆಟ್ಟದೇನು ಇರ್ತದ ಅದೆಲ್ಲ ಮನೇಲಿ ಮಾಡಿ ಕಳಿಸ್ತಾಳ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡಾಳ, ಆದರೆ ಎಲ್ಲ ಮುಗಿದಾಗ್ಯದ, ಪ್ರೀತಿ ಮಾಡೋಣ. ಅವನು ಕಲರ್ ಕರೆಕ್ಟ್ ಇಲ್ಲದ್ರು ಕೂಡ, ಅವ ಸರಿಯಾಗಿಲ್ಲದ್ರು ಕೂಡ ಪ್ರೀತಿ ಮಾಡೋಣ. ಯಾಕಂದ್ರೆ ಇದು ಗುಡ್ಡುತನವಾಗಿರ್ತಕ್ಕಂಥ ಒಂದು ಪ್ರೀತಿ ಮಾಡೋಣ. ಪ್ರೀತಿ ಮೋಹದಲ್ಲಿ ಬಿದ್ದೋಗ್ಯಾಳ. ಕೊನೆ ಸ್ಥಿತಿಗೆ ರಾತ್ರಿ 1 ಗಂಟೆಗೆ ಮನೆಯಿಂದ ಹೊರಗೆ ಹಾಕಿದಾಗ ಕಣ್ಣೀರು ಉಳಿಸೋದಾಗ ಸುಮಾರು ದಿನಗಳು ಹಾಗೆ ಒಂದಿಗೆ 1 ದಿನ 2 ದಿನ ಇಲ್ಲ, ಸುಮಾರು ದಿನಗಳು ಹಿಂಗೆ ಕಳೆದಾಗ್ಯವಂತ. ಒಂದಿನ ರಾತ್ರಿ ಸತ್ತು ಹೋಗ್ಬೇಕು ನಾ ಎಂಬುದಾಗಿ ಫೋನ್ ಮಾಡಿ ಯಾಕೆ ರಾತ್ರಿ 1-2 ಗಂಟೆಗೆ, ಅಯ್ಯ ಸೇವಕರೇ ನಾ ಹೆಂಗ್ ಮಾಡ್ಲಿ, ಯಾರಾದ್ರೂ ಚರ್ಚಿನಲ್ಲಿ ನಂಗೆ ಇರುವುದಕ್ಕೆ ಅವಕಾಶ ಕೊಡ್ತಾರನ್ನ ಕೇಳ್ರಿ, ಯಾರ್ದಾರ ಸಭೆಯಲ್ಲಿ ನಂಗೆ ಇಟ್ಕೋತಾರನ್ನ ಕೇಳ್ರಿ, ಎಲ್ಲರ ನನಗೆ ಆಶ್ರಯ ಸಿಗ್ತದನ್ನ ಕೇಳ್ರಿ ಅಂದಾಗ, ಅಮ್ಮ ಯವನಸ್ಥಿತಿ ಯಾವ ಸಭೆದಲ್ಲಿ ಕೂಡ ನನಗ ವಯಸ್ಸಾಗ್ಯದಂದ್ರೆ ನಿನಗೆ ಯಾರ ಇಟ್ಕೋಬೋದು, ಸಭೆಯಲ್ಲಿ ಯಾ ಆಲಯದಲ್ಲಿ ಇಟ್ಕೋಬೋದು, ವಯಸ್ಸು ನಿನ್ನ ಮೇಲದ ಯವನಸ್ಥಿತಿ 28-30 ವರ್ಷದ ಯಾವ ಸಭೆದಲ್ಲಿ ಕೂಡ ನಿನ್ನ ಒಳಗ ಸಭೆಯಲ್ಲಿ ಯಾವ ಸಭಾಪಾಲಕರ ಕುಟುಂಬದ ಕೂಡ ನಿನ್ನ ಮನೇಲಿ ಇಟ್ಕೋಬೋದ ಅಂದಾಗ, ಅವರು ಸ್ಕೂಲ್ ಫ್ರೆಂಡು ಒಬ್ಬಾಕಿ ಕಾಲೇಜ್ ತನಕ ಫ್ರೆಂಡ್ಸ್ ಉಳಿದಾರ, ಆಕೆ ಫೋನ್ ಮಾಡಿದಾರ, ನೀ ಬಾಮ್ಮ ನನ್ನ ಬಲ್ಕಿ ಹೈದ್ರಾಬಾದ್ಕ, ನಾನು ನಿನಗೆ ಪೋಷಣೆ ಕೊಡ್ತಾ ಒಳ್ಳೆ ಉದ್ಯೋಗ ಎಲ್ಲರೂ ನಿಗಿಸ್ಕೊಡ್ತಾ ಉದ್ಯೋಗ ಮಾಡಿ 2 ಮಕ್ಕಳಿಗೆ ನೀ ಸ್ವಲ್ಪ ಎಂಬುದಾಗಿ ಧೈರ್ಯದ ತುಂಬಿ ಏನು ಮಾಡೋಣ ಕಳ್ಸ್ಕೊಂಡು ಹೋಗ್ತೀವಿ. ಒಂದು ಜಾಗ್ರತೆ ಹೇಳ್ತೆ, ನಾವು ದೇವರ ಆಲಯದಲ್ಲಿ ನಾವು ಆತನ ಅಪ್ಪಣೆ ಅನುಸಾರವಾಗಿ ಆತನಿಗೆ ಧ್ಯಾನ ಮಾಡುವುದಕ್ಕಾಗಿ ಆತನ ಮನೆಯಲ್ಲಿ ಒಂದು ವಿಶ್ವಾಸದಲ್ಲಿ ಅದ್ಭುತವಾಗಿ ಬೆಳೆಯುವುದಕ್ಕಾಗಿ ಒಂದು ವರವನ್ನು ನೀ ಕೇಳಿಕೊಂಡಿದ್ರ ದೇವರು ನಿಮ್ಮ ಜೀವ ಮಾನವೆಲ್ಲ ನಿನಗೆ ಅದ್ಭುತವಾಗಿ ನಡೆಸ್ತಾನೆ. ಎಲ್ಲ ವೇಳೆಯಲ್ಲಿ, ಎಲ್ಲ ಸಂದರ್ಭದಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ರೋದನೆ ವೇದನೆಯಲ್ಲಿ, ಸಂಕಟದಲ್ಲಿ ದೇವರು ಅದ್ಭುತವಾಗಿ ನಿನ್ನನ್ನು ನಡೆಸ್ತಾನೆ. ದೇವರನ್ನು ಹತ್ತಿಕೊಂಡು ಅಪ್ಪಿಕೊಂಡಿರುವಾಗ ನಮಗೆ ಯಾವ ಗಳಿಗೆ ಆ ಸಮಯದಲ್ಲಿ ಏನ್ ಬೇಕೋ ದೇವರು ಕೊಡ್ತಾನ. ಆದ್ರೆ ನಾವು ತೋರಿಸ್ತೇವಲ್ಲ, ಅದು ಇನ್ನೊಬ್ಬರಿಗೆ ಏನಿರ್ತದ ಎದೆಲ್ಲಿ ಚಾಕೊಚ್ಚು ಹೊಡೆದಪ್ಲೇ ಆಗುತ್ತೆ. ಯಾಕೆ ಮಾತಾಡ್ತಂದ್ರೆ, ದೇವರನ್ನು ಆಶ್ರಯಿಸಿಕೊಂಡಾಗ ದೇವರ ಸನ್ನಿಧಿಯಲ್ಲಿ ಒಂದು ನಾವು ಕೇಳ್ಕೋಬೇಕು, ದೇವರೇ ಕಷ್ಟ ಬರಲಿ, ದುಃಖ ಬರಲಿ, ಸಂಕಟ ಬರಲಿ, ನಿನ್ನ ಮನೆಯಲ್ಲಿ ನಾವು ಅದ್ಭುತವಾಗಿ ನಿನ್ನ ಒಂದು ಆಲಯದಲ್ಲಿ, ನಿನ್ನ ಒಂದು ಮಂದಿರದಲ್ಲಿ ನಾವು ಧ್ಯಾನ ಮಾಡುವುದಕ್ಕಾಗಿ ಅಂತ ಒಂದು ಯೋಗ್ಯರಾಗಿ ನಿಲ್ಲುವ ಹಾಗೆ ನಮ್ಮನ್ನು ಸಹಕರಿಸಬಹುದು. ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರೆಗೆ ಯಾವುದು ಕಡಿಮೆ ಇಲ್ಲ ಅಂತ, ಯಾವ್ದು ಕಡಿಮೆ ಇಲ್ಲ ಅಂತ ಪ್ರೇಯರ್ ತನ್ನ ಸನ್ನಿಧಿಯಲ್ಲಿ ಬೇಡ್ತಕ್ಕಂಥ ಮಕ್ಕಳಿಗೆ ಪ್ರೇಯರೆ. ಆದರೆ ದೇವರ ಸನ್ನಿಧಿಯಲ್ಲಿ ನೀವು ಬೇಡುವಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ಕೊಟ್ಟು ನಡೆಸ್ತಾನ, ಪೋಷಿಸ್ತಾನ.
ನಿಮ್ಮ ಕೈ ಹಿಡಿದು ನಿಮ್ಮನ್ನು ನಡೆಸ್ತಕ್ಕಂಥನು ಆತನನ್ನ ಪ್ರಿಯರೇ. ಆತನ ಮಂದಿರದಲ್ಲಿ ನೀವು ಕೇಳಬೇಕು ಒಂದೇ, ದೇವಾ ನಾನು ಧ್ಯಾನ ಮಾಡುವಂತ ಒಂದು ಶಕ್ತಿ ಕೊಡು, ಏನಿಲ್ಲದರೂ ಕೂಡ ನಿನ್ನನ್ನು ಆರಾಧನೆ ಮಾಡುವ ಹಾಗೆ ಒಂದು ಸಾಮರ್ಥ್ಯ ನನ್ನ ಕೊಡು ಅಂದಾಗ ದೇವರಿಗೆ ಅದ್ಭುತವಾಗಿ ಕೊಡ್ತಾನೆ ಪ್ರಿಯರೇ. ಇದು ದೇವರ ಮಂದಿರದಲ್ಲಿ ನಾವು ಕೇಳ್ತಕ್ಕಂಥದ್ದು ಪ್ರಿಯರೇ. ಕೀರ್ತನೆಗಳು 118ನೇ ಅಧ್ಯಾಯ 15ನೇ ವಚನ. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯಾರ ಗುಡಾರದಲ್ಲಿ ಉತ್ಸಾಹ ಸಂತೋಷದ? ಯಾರ ಗುಡಾರದಲ್ಲಿ? ನೀತಿವಂತರ ಗುಡಾರದಲ್ಲಿ ಉತ್ಸಾಹದ, ಸಂತೋಷದ, ಸಂಭ್ರಮದ ಪ್ರಿಯರೇ. ಇವತ್ತು ನೀನು ದೇವರ ಮನೆಯಲ್ಲಿ ಒಂದು ವರವನ್ನು ಕೇಳ್ಕೋಬೇಕು. ಒಂದು ವರವನ್ನು ದೇವರ ಮನೆಯಲ್ಲಿ ಕೇಳಿದಾಗ ನೀತಿವಂತರಾಗಿ ದೇವರು ನಿನ್ನನ್ನು ಮಾರ್ಪಡಿಸ್ತಾನ. ನೀತಿವಂತರಾಗಿ ದೇವರು ನಿನ್ನನ್ನು ಮಾರ್ಪಡಿಸಿದಾಗ ಅವಾಗ ಉತ್ಸಾಹ ಧ್ವನಿ, ಉಲ್ಲಾಸದ ಒಂದು ಸಂಭ್ರಮ ನಿನ್ನ ಮನೆಯಲ್ಲಿ ತುಂಬಿದಾಗಿರ್ತದೆ ಪ್ರಿಯರೇ. ಒಂದು ವೇಳೆ ಕಳೆದಿನ ವರ್ಷ ನೀತಿವಂತರಾಗಿ ಬಾಳ್ವೆ ಮಾಡಿಲ್ಲ, ನೀತಿವಂತರಾಗಿ ನಡಲಿಲ್ಲೇನೋ, ಈ ವರ್ಷ ದೇವರ ಮನೆಯಲ್ಲಿ ಅಂಗಳದಲ್ಲಿ ನೀವು ಕೇಳ್ರಿ, ಆತನ ಮಂದಿರದಲ್ಲಿ ಕೇಳ್ರಿ, ದೇವರು ನಿಮ್ಮನ್ನು ಒಂದು ವರ ಕೊಡ್ತಾನ. ಆ ವರವನ್ನು ಕೊಟ್ಟು ನಿಮ್ಮ ಗುಡಾರದಲ್ಲಿ ಸಂತೋಷಕರವಾಗಿರ್ತಕ್ಕಂಥ ಒಂದು ಕಾರ್ಯಗಳು ದೇವರು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಚಪ್ಪಳದಲ್ಲಿ ದೇವರಿಗೆ ಮಹಿಮೆ ಆಗಲಿ. ಮಾತ್ರವಲ್ಲದೆ ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ದೇವರವನ ಕೈ ನಿಮಗ ಮುಂದೆ ನಡೆಸ್ತಕ್ಕಂಥದ್ದಾಗಿದೆ ಪ್ರಿಯರೇ. ಕೆಲವೊಂದು ಸರ್ತಿ ನಾವು ನೋಡ್ತೇವಲ್ಲ, ಮಕ್ಕಳು ನಡಿಲತ್ತ ಅಂದ್ರೆ ಬಿ ಹಿಂಗ ಜೋಗ ಬೀಳ್ತಾರ ಬಿ ನೋಡಿ ಹೆಂಗ್ ಮಾಡ್ತೇವೆ. ಅವ್ನು ಬರ್ಲತ್ತಿಲ್ಲ ಅಂದ್ರೆ ಬಿ ದರ ಎಳ್ಕೊಂಡು ಹೋಗೋದು, ಇನ್ನ ಹೆಚ್ಚಿಗೆ ಫೋರ್ಸ್ ಆಗ್ಲತ್ತದ್ರ ಒಂದು ಬೆದಕಿ ಒಂದು ಹಚ್ಚಿ ತಗೊಂಡಿರ್ತಕ್ಕಂಥದ್ದು ಹಿಂಗ್ ಮಾಡ್ತೇವಲ್ಲ. ಅದೇ ತರ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಾಗ ನಾವು ಜಾರ್ಲತ್ತೇವೆ ಅಂದ್ರು ಕೂಡ ದೇವ್ರು ನಮ್ಮನ್ನು ಬಲವಾಗಿ ನಡೆಸ್ತಾನ. ಇನ್ನೂ ನಾವು ಜಾರ ಹೋಗ್ಲತ್ತೇವೆ ಅಂದ್ರ ಒಂದು ಹಳ್ಳಿಗೆ ಒಂದು ಪೆಟ್ಟು ಹೊಡೆದು ಮತ್ತೇನ್ ಮಾಡ್ತಾನ, ನಡಿ ಮಗ ನಡಿ, ನಿಂಗೆ ಚಾಕ್ಲೇಟ್ ಇಸ್ಕೊಡ್ತೆ, ನಿಂಗೆ ಬಿಸ್ಕಿಟ್ ಇಸ್ಕೊಡ್ತೆ, ನಿಂಗೆ ಏನ್ ಬೇಕು ನಾ ಕೊಡ್ತೇನೆ ಅಂತ ನಾವು ಹೇಗೆ ಹೇಳ್ತೇವೆ, ಆ ತರ ದೇವ್ರು ನಮ್ಮನ್ನು ನಾ ಕೊಡ್ತೆ ಮಗ, ನಾ ಇದ್ದೆ ನಡಿ ಎಂಬುದಾಗಿ ಕೈ ಹಿಡಿದು ನಿಮ್ಮನ್ನು ನಡೆಸ್ತಕ್ಕಂಥ ಪ್ರೇಮ. ಆತನ ಬಲಗೈಯಲ್ಲಿ ಅಷ್ಟು ಶಕ್ತಿ ಇದೆ. ಯಾಕೆ ಶಕ್ತಿ ಅಂದ್ರೆ ಆತನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸ್ಕೊಂಡ, ಆತನ ತನ್ನ ರೂಪವನ್ನು ಚಿತ್ರಿಸಿಕೊಂಡು ನಿಮ್ಮನ್ನು ಸೃಷ್ಟಿ ಮಾಡ್ಯಾನ್, ನಿಮ್ಮನ್ನು ಉತ್ಪತ್ತಿ ಮಾಡ್ಯಾನ್, ನಿಮ್ಮನ್ನು ಉಂಟು ಮಾಡ್ಯಾನ್. ಉಂಟು ಮಾಡಿರ್ತಕ್ಕಂಥ ದೇವರು ಉಪವಾಸ ಇರ್ತಾನೇನ್ರಿ? ಇಲ್ಲ. ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ನೀನು ಧ್ಯಾನ ಮಾಡುವಾಗ ದೇವರು ನಿನಗೆ ಹತ್ತಿರವಾಗಿದ್ದು ನಿನ್ನನ್ನು ಸಹಾಯ ಮಾಡ್ತಾನೆ. ನಿನ್ನ ಗುಡಾರ ನೀತಿವಂತರ ಗುಡಾರ ಆಗ್ಬೇಕು ಈ ವರ್ಷದಲ್ಲಿ. ನಿನ್ನ ಮನೆ ನೀತಿವಂತರ ಮನೆ ಆಗ್ಬೇಕು. ನಿನ್ನ ಮನೆ ಉಲ್ಲಾಸದ ಮನೆ, ಉತ್ಸಾಹದ ಮನೆ, ಸಂತೋಷದ ಮನೆ, ಸಡಗರದ ಮನೆ ನಿನ್ನ ಮನೆ ಆಗ್ಬೇಕು ಪ್ರೇರೆ. ಮೊದಲನೇದು ಈ ಹೃದಯ ಎಂಬ ಮನೆ ಮಾಡ್ಕೊಂಡೆ ಅಂದ್ರ ನಮ್ಮ ಮನೆಗೆಲ್ಲ ಉಲ್ಲಾಸ, ಉತ್ಸಾಹ, ಸಂತೋಷ ಇರ್ತದೆ. ಈ ಹೃದಯ ಎಂಬ ಮನೆ ಸಂತೋಷಕರವಾಗಿರ್ತಕ್ಕಂಥದ್ದು ನೀವು ಮಾರ್ಪಡಿಸ್ಬೇಕು. ಈ ಹೃದಯದಲ್ಲಿ ಕಲ್ಮಶದ, ಈ ಹೃದಯದಲ್ಲಿ ದುರಂಕರದ, ಹೃದಯದಲ್ಲಿ ಬೇರೆ ಬೇರೆ ನಮ್ಮ ಆಲೋಚನೆಗಳು ಬೇರೆ ಬೇರೆ ಮಾಡ್ಕೊಂಡಿದ್ದೀರ, ನಾವೇನೇನೋ ಬೇರೆ ಬೇರೆ ಸಂಪರ್ಕ ಪಡಿಸ್ತೇವೆ ಅಂದ್ರ ಅದು ನೀವು ಇಮಿಡಿಯೇಟ್ಲಿ ಇದನ್ನ ತೊಲಗಿಸ್ಬೇಕು. ಅದಕ್ಕೆ ಕೇಳ್ಬೇಕು ದೇವ್ರ ಆಲಯದಲ್ಲಿ, ದೇವಾ ನೀವು ಇಂಥ ಒಂದು ಕೆಟ್ಟ ಹೋಗಿರ್ತಕ್ಕಂಥದ್ದು ಒಂದೇ ಒಂದು ನನ್ನ ಒಳಗದ, ಇದು ತೆಗೆದಾಕ್ತೇವೆ, ಇದು ಒಂದು ನೀ ತೆಗಿ, ಇದೊಂದು ತೆಗೆದಿ ಅಂದ್ರ ನಿನ್ನ ಮಂದಿರದಲ್ಲಿ ನಾನು ಸಂತೋಷಕರವಾಗಿದ್ದು ಆರಾಧನೆ ಮಾಡ್ಲಿಕ್ಕೆ ಅವಕಾಶ, ನಿಂಗೆ ಧ್ಯಾನ ಮಾಡ್ಲಿಕ್ಕೆ ಅವಕಾಶ, ನಿನ್ನ ಆಲಯದಲ್ಲಿ ಒಂದು ನಂಬಿಗಸ್ತನಾಗಿ ಬಲವಾಗಿ ನಾನು ನಡಿಲಕ್ಕೆ ಒಂದು ಅವಕಾಶ ದೇವ್ರೆ. ಅದಕ್ಕೆ ನನಗೆ ನೀ ಇಂಥ ಒಂದು ಶಕ್ತಿ ಕೊಡು, ಇದನ್ನ ನಿನ್ನ ತೆಗಿ, ನಿನ್ನನ್ನು ಆರಾಧಿಸುವಾಗೆ, ನಿನ್ನ ಹಿಂಬಾಲಿಸುವಾಗೆ ನನ್ನ ಬಲಪಡಿಸು. ಅವಾಗ ನಾನು ನೀತಿವಂತನಾಗ್ತಾ ನನ್ನ ಮನೆಯಲ್ಲಿ ಸಂತೋಷಕರವಾಗಿರ್ತಕ್ಕಂಥ, ಸಂಭ್ರಮಕರವಾಗಿರ್ತಕ್ಕಂಥ ಸುದ್ದಿ ಇರ್ತದೇವರೆಂಬುದಾಗಿ ಒಂದು ನಿನ್ನ ಪ್ರಾರ್ಥನೆ ನಿಮಗೆ ಅವಶ್ಯಕತೆ ಇದೆ. ದೇವರೊಂದು ಶಕ್ತಿ, ದೇವರೊಂದು ಬಲಗೈ ನಿನಗೆ ಅವಶ್ಯಕತೆ ಅದ. ದೇವರ ಸನ್ನಿಧಿಯಲ್ಲಿ ನೀ ಬೇಡುವಾಗ ಯಾವುದು ನಿನಗೆ ಕಡಿಮೆ ಇರಲ್ಲ, ಯಾವುದು ಕೊರತೆ ಇರಲ್ಲ. ದೇವರ ಆಲಯದಲ್ಲಿ ನೀ ಬೇಡುವಾಗ ದೇವರು ನಿನಗೆ ಉನ್ನತ ಸ್ಥಿತಿ ತರ್ತಾನೆ, ಉನ್ನತ ಸ್ಥಾನಕ್ಕೆ ನಿನ್ನ ಬಲಪಡಿಸ್ತಾನೆ. ಈ ಹತ್ತಲಾರದಂಥ ಒಂದು ಬೆಟ್ಟ ಗುಡ್ಡಗಳಿಗೆ ದೇವರನ್ನ ಹತ್ತಿಸಿ ನಿನಗ ಅದ್ಭುತ ಮಾಡ್ತಾನೆ. ಯಾಕಂದ್ರೆ ಆತನ ಬಲಗೈ ನಿನ್ನನ್ನು ಪರಾಕ್ರಮವಾಗಿ ನಡೆಸ್ತಾನೆ. ಅಪಾಯ ಕಾಲದಲ್ಲಿ ಸೈತನನ್ನು ಕೆಲವು ಸರ್ತಿ ಅಪಾಯ ಕಾಲಗಳು ನಿಮ್ಮ ಮನೆಯಲ್ಲಿ ತರ್ತಾನೆ, ಗಂಡ ಹೆಂಡತಿ ಮಧ್ಯದಲ್ಲಿ ತರ್ತಾನೆ, ಮಕ್ಕಳು ತಾಯಿ ತಂದೆ ಮಧ್ಯದಲ್ಲಿ ತರ್ತಾನೆ, ನಿಮ್ಮ ವ್ಯಾಪಾರ ಬಿಸ್ನೆಸ್ ತರ್ತಾನೆ ಪ್ರೇರಿ, ವಿದ್ಯಾಭ್ಯಾಸ ಮಾಡುವಾಗ ಅಲ್ಲೂ ಕೂಡ ಸೈತನ ಕೆಲವೊಂದು ಅಪಾಯಗಳು ತರ್ತಾನೆ ಪ್ರೇರಿ. ನೀವು ಹೋಗುವ ಬರುವ ದಾರಿಯಲ್ಲಿ ಸೈತನ ಕೆಲವೊಂದು ಅಪಾಯಗಳು ತೆಗೆದುಕೊಂಡು ಬರ್ತಾನ. ಆದರೆ
ದೇವರ ಕೈಯಲ್ಲಿ ನೀನಿದ್ದೆ ಅಂದ್ರ ಸೈತನ ಬಂದು ಹಿಡಿತಾನ? ಹಲ್ಲೆಲೂಯಾ. ದೇವರ ಬಲಗೈಯಲ್ಲಿ ನೀ ಇದ್ದೆ ಅಂದ್ರೆ ಸೈತನ ಬಂದು ನಿಮ್ಮನ್ನು ಶೋಧಿಸ್ತಾನ? ಆಗಲ್ಲ. ಯಾಕಂದ್ರೆ ನೀನ್ ಯಾರ ಕೈಯಲ್ಲಿದ್ದಿ? ದೇವರ ಕೈಯಲ್ಲಿದ್ದಿ. ನಿನ್ನ ಒಂದು ಗುಡಾರ ನೀತಿವಂತರ ಒಂದು ಗುಡಾರವಾಗಿದೆ. ನಿನ್ನೊಂದು ಮನೆ, ನಿನ್ನ ಗುಡಾರ ಒಂದು ನೀತಿವಂತರ ಗುಡಾರವನ್ನು ನೀನು ಮಾಡಿಕೊಂಡಿರುವಾಗ ದೇವರ ಒಂದು ಬಲಗೈ ಪರಾಕ್ರಮವನ್ನು ನೀನು ಹಿಡಿದು ನಡೆಸ್ತಕ್ಕಂಥ ಪ್ರೇರಣೆ ಅದ್ಭುತವಾಗಿ ಸಂತೋಷಕರವಾಗಿದ್ದು ಸಂಭ್ರಮವಾಗಿದ್ದು ದೇವರನ್ನು ನಡೆಸ್ತಾನ. ಯಾವ ಕಡಿಮೆ ಜೀವಿತದಲ್ಲಿ ಮನೆಯಲ್ಲಿ ಇಷ್ಟಪಡ್ತಾ ಮಹಿಮೆ. ಒಂದು ವರವನ್ನು ನಾವು ದೇವರ ಸನ್ನಿಧಿಯಲ್ಲಿ ಕೇಳಿದಾಗ ದೇವರು ನಮ್ಮನ್ನು ಕೊಟ್ಟು ನಡೆಸ್ತಾನ. ಆತನ ಕೊಟ್ಟು ನಡೆಸುವಾಗ ನಿಮ್ಮ ಗುಡಾರ ನೀತಿವಂತರ ಗುಡಾರವಾಗಿ ಮಾರ್ಪಡಿಸ್ತದ. ಅಲ್ಲಿ ಮತ್ತೇನದ? ಉತ್ಸಾಹ ಧ್ವನಿಯದ, ಜಯಘೋಷವದ ನಿಮ್ಮ ಮನೆಯಲ್ಲಿ, ನೀತಿವಂತರ ಮನೆಯಲ್ಲಿ. ನಿಮ್ಮ ಮನೆ ನೀತಿವಂತರ ಮನೆ ಆಗ್ಬೇಕಾ ಅಥವಾ ಲೋಕದ ಮನೆ ಆಗ್ಬೇಕಾ? ಎಲ್ಲರ ಲೋಕದ ಮನೆಯಾಗ ಹೋಗಿ ನೋಡ್ರಿ ಒಂದ್ಸತಿ. ಎಷ್ಟು ಜಗಳ, ಎಷ್ಟು ಕಿರಿಕಿರಿ. ಆ ಮನೆಯಾಗ ಮುಂಜಾನೆ ಹಿಡಿದು ಸಾಯಂಕಾಲ ತನ ಗಂಗಾಳ ತಮ್ಮಿಗಳೆಲ್ಲ ಮಾತಾಡ್ತಾ ಹೋಗ್ರಿ, ಕೊಡ ಬುಟ್ಟಿಗಳು ಮಾತಾಡ್ತಾ ಹೋಗ್ರಿ, ಸ್ವಡ್ಡು ಬಡ್ಜಿಗಳು ಮಾತಾಡ್ತಾ ಹೋಗ್ರಿ. ಆ ಮನೆ ಯಾವಾಗ ನೋಡ್ರಿ, ಅಕ್ಕಪಕ್ಕ ಮನೆ ಯಾವಾಗ ಒಂದ್ಸತಿ ಕಾಣ್ ಬರ್ತದ. 8 ದಿನಕ್ಕೆ, ತಿಂಗಳದಾಗ, 2 ತಿಂಗಳದಾಗ, 3 ತಿಂಗಳದಾಗ ಯಾವಾಗ ಒಂದ್ಸತಿ ಕಾಣ್ ಬರ್ತೋಗ್ರಿ. ಪೂರಾ ಬಜಾರ್ ಬರ್ತವ, ಪೂರಾ ರೋಡಿಗೆ. ಹೆಣ್ತಿಲ್ಲ ಅಂತ ಗಂಡ ನಮ್ಮ ಊರಾಗ ಇದ್ರಿ ಒಬ್ಬರು ಪಾಪ 2ನೇ ಮದುವೆ ಮಾಡ್ಕೊಂಡ್ರು. ಒಣಗಿ ತಗೊಂಡಿದ್ರಿ ಎದ್ರಚ್ಚಿ ಬಾಯಿದಾಗ ಅರ್ಬಿ ಹಾಕಿ, ಬಾಯಿದಾಗ ಅರ್ಬಿ ತುಂಬಿ ಕಟ್ಟಿ ಅವ್ರ ಬಡೇ ಶಬ್ದಕ್ಕಿಂತ ಅವ್ರ ಶಬ್ದನೇ ಹೆಚ್ಚಿಗೆ ಬರ್ತಿದ್ದಾರೆ. ನಾವು ಸಣ್ಣವ್ರು ಇದ್ದಿದ್ದೆವು. ಆ ಸಣ್ಣವ್ರಿದ್ದಾಗ ಆ ಅಮ್ಮ ಆ ತಾಯಿ ಚೀಡ್ತಕ್ಕಂಥ ಶಬ್ದ, ಕೂಗ್ತಕ್ಕಂಥ ಶಬ್ದ ಅಷ್ಟು ಭಯಂಕರ. ಆದ್ರೆ ಗೊತ್ತಿನ ಗಂಡದೇವ್ರು ಹೆಣ್ಮಕ್ಳು ಕಲ್ಪಿಡ್ತಿಲ್ಲತ್ತಾರೆ. ಆವಾಜ್ ಮಾಡ್ಬಾರ್ದು ನೋಡಿ, ಹೆಚ್ಚಿಗೆ ಆವಾಜ್ ಮಾಡತ್ತ. ಯಾವ ಪೆಟ್ಟು ಒಣಕೆ ಹಚ್ಚಿಲ್ಲ, ಬಾಯ ಪೆಟ್ಟೆ ಹೆಚ್ಚಿಗೆ ತಿಲ್ಲತ್ತಾರ. ಬಂದಿ ನೋಡಿ ಮನೆಗೆ ಅಗಳ ಹಿಡ್ಕೊತ ಖಾಲಿ ಬಂದಿದ್ವಿ. ಯಾನ್ ಖಾಲಿನೇ ಬಂದಿ ಮನೆಗೆ, ಯಾನ್ ತಂದೆ ಈಗ ಗೊತ್ತರ? ನಮ್ಮ ಅಕ್ಕ ಬಂದಾಳ, ನಮ್ಮ ಅಣ್ಣ ಬಂದಾನ, ಅದೇ ಭಾವ ಬಂದಾನ, ಅತಿಗೆ ಬಂದಾಳ ಅಂದ್ರ ಎಲ್ಲ ತರಕಾರಿ ತಗೊಂಬ ಏನ್ ಮಾಡ್ತೀವಿ. ಕೆಲವು ಬಾಯಿ ಪೆಟ್ಟು ಹೆಣ್ಮಕ್ಳು ಇಷ್ಟು ಖತರ್ನ ಕುಡಿತಾರ. ಈ ಕೈಲಿನ ಹೊಡೆದ್ರ ಪೆಟ್ಟು ಹತ್ತಲ ಕಡೆಗೆ ಬಾಯಿ ಪೆಟ್ಟು ಅಷ್ಟು ಭಯಂಕರವಾಗಿರ್ತಕ್ಕಂಥ. ಆದರೆ ನೀತಿವಂತರ ಗುಡಾರದಲ್ಲಿ ನಿಮ್ಮ ಹೆಣ್ಮಕ್ಳು ಬಾಯಿ ಪೆಟ್ಟು ಬರ್ಲಕ್ಕೆ ಸಾಧ್ಯ ಇಲ್ಲ. ಗಂಡ್ಸ್ ಮನುಷ್ಯರು ಕೂಡ ನಿನ್ನ ಬಾಯಿ ಪೆಟ್ಟು ಬರ್ಲಕ್ಕೆ ಅವಕಾಶ ಅನಿಸಿಲ್ಲ. ಯಾಕಂದ್ರೆ ನೀತಿವಂತರ ಗುಡಾರದಲ್ಲಿ ಉತ್ಸಾಹ ಧ್ವನಿದ, ಜಯಘೋಷ ಇದ. ದೇವ್ರು ನಿನ್ನ ಬಲಗೈ ಹಿಡಿದು ನೀನು ನಡೆಸ್ತಕ್ಕಂಥ ನನ್ನ ಲೋಕ ಸಂಪರ್ಕ ಮಾಡ್ತಕ್ಕಂಥದ್ದು ನಿನ್ಗ ಬೇಕಾಗಿಲ್ಲ. ಲೋಕದ ಕಾರ್ಯಗಳಿಂದ ನೀನು ಹಿಂಬಾಲಕನಾಗಿ ನಡಿಲಕ್ಕೆ ಅವಕಾಶ ಅನಿಸಿಲ್ಲ. ಯಾಕಂದ್ರೆ ನಿನ್ನ ಗುಡಾರ ನೀತಿವಂತರ ಗುಡಾರ ಒಂದ್ ವೇಳೆ ಮಾರ್ಪಡ್ತಂದ್ರ ದೇವರು ಒಂದು ಬಲಗೈ ನೀನು ಪರಾಕ್ರಮವಾಗಿ ಅದ್ಭುತವಾಗಿ ನಡೆಸ್ತಕ್ಕಂಥನಾಗಿರ್ತಾನೆ. ದೇವ್ರು ನಡೆಸುವಾಗ ನೀನು ಸಿದ್ಧವಾಗಿರ್ಬೇಕಷ್ಟೇ. ನಂದಲ್ಲ ಮಕ್ಕಳಿಗೆ ಹೇಳ್ಕೊಳ್ತೇವೆ, ದೇವ್ರಿಗೆ ಕೂಡ ಹೇಳ್ಕೊಳ್ತೇವೆ. ಮಕ್ಕಳಿಗೆ ಹೊಡಿತೇವೆ, ದೇವ್ರು ಕೂಡ ಕೆಲವು ಸತಿ ನಾವು ಒಂದು ಪೆಟ್ಟು ಹೊಡಿತಾನೆ. ಪೆಟ್ಟು ಹೊಡೆದು ಕೂಡ ನಮ್ಗೆ ಏನ್ ಬೇಕೋ ಅದು ಪಟ್ಟು ದೇವರು ನಮ್ಮ ಸಮೃದ್ಧಿಯಿಂದ ಅದ್ಭುತವಾಗಿ ನಡೆಸ್ತಕ್ಕಂಥನಾಗಿರ್ತಾನೆ. ಇದೇ ಅದ್ಭುತ. ದೇವ್ರ ಆಲಯದಲ್ಲಿ ನಾವು ಕೇಳಬೇಕು. ನಮ್ಗೆ ಏನ್ ಬೇಕು ದೇವ್ರ ಆಲಯದಲ್ಲಿ ಕೇಳಬೇಕು, ಮನುಷ್ಯರಿಂದಲ್ಲ. ದೇವ್ರ ಆಲಯದಲ್ಲಿ ಕೇಳುವಾಗ ದೇವ್ರು ಏನ್ ಮಾಡ್ತಾನ? ಕೊಟ್ಟು ನಡೆಸ್ತಾನೆ. ಅದಕ್ಕೆ ಕೀರ್ತನೆಗಳು 118ನೇ ಅಧ್ಯಾಯ 8ನೇ ವಚನ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಅಂದ್ರೆ ಮನುಷ್ಯನನ್ನು ಹಿಂಬಾಲಿಸುವುದಕ್ಕಿಂತ ದೇವರನ್ನು ಹಿಂಬಾಲಿಸ್ತೇವಂದ್ರ ಅದು ಒಳ್ಳೆಯದು. ಅದು ಒಳ್ಳೆಯದು, ಅದು ಒಳ್ಳೇದಾದ ಎಂಬುದಾಗಿ ನಾವು ತಿಳ್ಕೊಂಡು ನಡೆಯುವಾಗ ದೇವರು ನಿಮ್ಮನ್ನು ಒಳ್ಳೇದು ಮಾಡ್ತಾನೆ. ದೇವರು ಕೆಟ್ಟದೆಂದು ನಿಮಗೆ ಮಾಡಲ್ಲ. ದೇವರು ಕೇಡನ್ನು ಬಯಸ್ತಕ್ಕಂಥನಲ್ಲ ರೀ. ದೇವರು ಪ್ರೀತಿ ಸ್ವರೂಪ, ದೇವರ ಅದ್ಭುತ ಸ್ವರೂಪನ, ದೇವರ ಆಲೋಚನೆ ಕರ್ತನ, ದೇವರು ಪರಾಕ್ರಮ ದೇವರನ್ನ, ದೇವರು ನಿತ್ಯನದ ತಂದೆನಪ್ಪ. ನಿಮ್ಮನ್ನು ಶಿಕ್ಷಿಸ್ತಕ್ಕಂಥನಲ್ಲ, ನಿಮ್ಮನ್ನು ರಕ್ಷಿಸ್ತಕ್ಕಂಥನಲ್ಲ, ನಿಮ್ಮನ್ನು ಬಲಪಡಿಸ್ತಕ್ಕಂಥನಲ್ಲ. ಎಲ್ಲ ವೇಳೆಯಲ್ಲಿ ಎಲ್ಲ ಘಳಿಗೆಯಲ್ಲಿ ಅಯ್ಯ ದೇವಾ ತಂದೆ ಅಂತೇಳಿ ಆಕಾಶ ಕಡೆಗೆ ಎತ್ತುವಾಗ ದೇವರು ನಿನ್ನನ್ನು ರಕ್ಷಿಸಿ ನಿನ್ನನ್ನು ಬಲಪಡಿಸಬೇಕು, ನಿನ್ನನ್ನು ಪೆಟ್ಟು ಹೊಡಿತಕ್ಕಂಥನ ಅಲ್ಲ. ಅದಕ್ಕೆ ಹೇಳ್ತಾನ, ಮನುಷ್ಯರಲ್ಲಿ ಭರವಸೆ ಹೊಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸಬೇಕು. ದೇವರಲ್ಲಿ ಭರವಸೆ ಬಿಟ್ಟು, ದೇವರಲ್ಲಿ ನಂಬಿಕೆ ಬಿಟ್ಟು, ದೇವರಲ್ಲಿ ವಿಶ್ವಾಸ ಇಟ್ಟು ನೀನು ಬೇಡುವಾಗ ದೇವರು ನಿನ್ನನ್ನು ಕೊಡ್ತಾನ, ನಡೆಸ್ತಾನ. ನೀತಿವಂತರ ಗುಡಾರ ಅವಾಗ ನಿಮ್ಮನ್ನು ಮಾರ್ಪಡಕ್ಕೆ ಅವಕಾಶ ಇದ್ರೂ ಕೂಡ ನೀತಿವಂತರಾಗಿರ್ಬೇಕು, ಇಲ್ಲದಾದ್ರೂ ಕೂಡ ನೀತಿವಂತರಾಗಿರ್ಬೇಕು. ಕಣ್ಣೀರಿರಲಿ, ದುಃಖ ಇರಲಿ, ಕಷ್ಟ ಇರಲಿ, ಸಂಕಟ ಇರಲಿ, ನೀತಿವಂತರ ಸಂಖ್ಯೆ ಹೆಚ್ಚಾಗಬೇಕು ಹೊರತು ಕಡಿಮೆ ಆಗಲಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇರ್ಬಾರ್ದು. ಕಷ್ಟದಲ್ಲೂ ಕೂಡ ದೇವರಿಗೆ ನೀವು ಪ್ರಾರ್ಥನೆ ಮಾಡಬೇಕು.
ಕಣ್ಣೀರಲ್ಲೂ ಕೂಡ ದೇವ್ರಿಗೆ ಪ್ರಾರ್ಥನೆ ಮಾಡಬೇಕು. ಒಬ್ಬರು ಅಂದರಂದು ಕೂಡ ಪ್ರಾರ್ಥನೆ ಮಾಡಬೇಕು. ಒಬ್ಬರು ಚುಚ್ಚಿ ಮಾತಾಡೋದು ಕೂಡ ಪ್ರಾರ್ಥನೆ ಮಾಡಬೇಕು. ಒಬ್ಬರು ಹಾಳು ಮಾಡತ್ತರೋದು ಕೂಡ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಇಲ್ಲದೆ ಕ್ರಿಸ್ತವರ ಜೀವನ ಇಲ್ಲೇ ಇಲ್ಲ. ಯಾರು ಅತಿ ಹೆಚ್ಚಿಗೆ ಪ್ರಾರ್ಥನೆಯಲ್ಲಿ ಬಲ ಹೊಂದೋರು, ಅತಿ ಹೆಚ್ಚಿಗೆ ಪ್ರಾರ್ಥನೆ ಮಾಡ್ತಾರೋ ಅವ್ರು ನೀತಿವಂತರಾಗಲು ಒಂದು ಅವಕಾಶದ. ಯಾಕಂದ್ರೆ ಅವ್ರು ಬಜಾರ್ನಲ್ಲಿ ಅಲ್ಲೆಲ್ಲಿ ಕಾಣಿಸ್ಕೊಳ್ಳಲ್ಲ, ಬಜಾರ್ನಲ್ಲಿ ಅಲ್ಲೆಲ್ಲಿ ಕೂತ್ಕೊಳ್ಳಲ್ಲ. ಅವರು ನೀತಿವಂತರ ಒಂದು ಸ್ಥಿತಿ ಪರಿಸ್ಥಿತಿ ಹೆಂಗಿರ್ತದೆ ಗೊತ್ತದನ? ಅದೊಂದು ಏನಂತಾರ, ಒಳ್ಳೆ ಕ್ಯಾರೆಕ್ಟರ್ಗೆ ಗುಡ್ ಏನಂತಾರಲ್ಲ, ಗುಡ್ ಕ್ಯಾರೆಕ್ಟರ್ ಅಂತ. ನೀವು ಒಳ್ಳೆಯವರಾಗಿ ನೀವು ಬೆಳೆಯುವಾಗ ನೀತಿವಂತರಾಗ್ತೀರಿ. ನಿಮ್ಮ ಜೀವನದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಇನ್ನೊಂದು ಮನೆ ವಿಷಯವಾಗಿ ನಾನು ನಿಮ್ಮನ್ನು ಮಾತಾಡಿ ಸಂದೇಶ ಮುಗಿಸ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಒಂದೇ ಸಾಕು. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನ ಮುಂದೆ ಪ್ರಕಟವಾಗಬೇಕಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಮೊದಲನೇ ಯುದ್ಧವೀರನು ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನಂತ ಪ್ರೇರೇತಾನೆ. ಭಗವತಿ ಮನೆಯಲ್ಲಿ ನಂಬಿಗಸ್ತರಾಗಿದ್ರೆ ನೋಡಿದೇವೆ ನಾವು. ದೇವರ ಮನೆ ಅಂದ್ರೆ ದೇವರ ಒಂದು ಮಂದಿರದಲ್ಲಿ ಒಂದು ನಾವು ಕೇಳಬೇಕು. ದೇವರ ಮನೆಯಲ್ಲಿ ಒಂದು ಕೇಳಿಕೊಂಡು ಮುಂದೆ ಹೆಜ್ಜಿಟ್ಟಿದಾಗ ನಿಮ್ಮ ಸಂತೋಷದಿಂದ ಉಲ್ಲಾಸದ ಜೀವನ ಮಾಡ್ಲಕ್ಕ ಅವಕಾಶದ, ನೀತಿವಂತರಾಗ್ಲಕ್ಕ ಅವಕಾಶದ, ದೇವರ ಬಲಗೈ ನಿಮ್ಮನ್ನು ಪ್ರಕ್ರಮವಾಗಿದ್ದು ಮುಂದೆ ನಡೆಸಲಕ್ಕೊಂದು ಅವಕಾಶ ಇದೆ. ಇಲ್ಲಿ ನೋಡುವಾಗ ನಂಬಿಗಸ್ತರ ಮನೆ ಆಗಿ ಇರಬೇಕು. ಆ ನಂಬಿಗಸ್ತರ ಮನೆಯಲ್ಲಿ ನೀನು ನಂಬಿಗಸ್ತಳಾಗಿ ಆ ಮನೆಯಲ್ಲಿ ಸ್ಥಿರವಾಗಿ ದೃಢವಾಗಿ ಗಟ್ಟಿಯಾಗಿ ನೀನು ನಿಂತೆ ಅಂದ್ರ ಆ ಮನೆ ಯಾಕೆ ಹೋಗ್ತದೆ, ಕೆಳಗೆ ಬರ್ತದ. ಏನಾಯ್ತದ? ಆ ಮನೆ ಹತ್ತಲಾರದಂತ ಸ್ಥಿತಿಗೆ ಮೇಲಕ್ಕೆ ಹೋಗಿರುತ್ತು. ಆ ಮನೆ ಕೆಳಗ ಬೀಳಲ್ಲ. ನಿಮ್ಮ ಮನೆಯಲ್ಲಿ ನಂಬಿಗಸ್ತರ ಜೀವನ ಮಾಡಬೇಕು. ಗಂಡ ಹೆಂಡತಿ ನಂಬಿಗಸ್ತರಾಗಬೇಕು. ತಾಯಿ ಮಕ್ಕಳು ತಂದೆ ನಂಬಿಗಸ್ತರಾಗಬೇಕು. ನಂಬಿಗಸ್ತರ ಮನೆಯಿಂದ ನೀವು ನಂಬಿಕೆ ವಿಶ್ವಾಸ ಇಟ್ಟು ದೃಢವಾಗಿಟ್ಟು ಒಂದು ಮನೆಯಿಂದ ಸಣ್ಣ ಒಂದು ಪ್ರಾರ್ಥನೆ ಮಾಡಿ ನೀವೆಲ್ಲರ ಹೊರಗೋದ್ರು ಕೂಡ ದೇವರು ಭದ್ರತೆ, ದೇವರು ಒಂದು ಭದ್ರವಾಗಿಟ್ಟು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ದೇವರು ನಿಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಉನ್ನತ ಸ್ಥಾನ ಕಾರ್ಯಗಳು ದೇವರು ಮಾಡ್ತಾನೆ. ಬೇರೆ ನಿಮ್ಮ ನಂಬಿಕೆ ನೋಡಿ, ನಿಮ್ಮ ಒಂದು ವಿಶ್ವಾಸ ನೋಡಿ. ಯಾಕಂದ್ರೆ ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ. ಮುಂದಿನ ವಿಷಯವಾಗಿ ಸಾಕ್ಷಿಗಾಗಿ ದೇವರು ನಮಗೆ ಸಾಕ್ಷಿ ಕೇಳಂತಾರೆ. ನಮ್ಮ ಜೀವಿತದಾಗಿರ್ತಕ್ಕಂಥ ಘಟನೆ ಕೇಳಲಂತಾರೆ ಹೇಳ್ತಾನೆ. ಆ ಸಾಕ್ಷಿ ದೇವರ ಸನ್ನಿಧಿಯಲ್ಲಿ ನಿಲ್ಲುವಾಗ, ಒಂದಿನ ಪರಲೋಕದ ಮನೆಯಲ್ಲಿ ನೀನ್ ನಿಲ್ಲುವಾಗ, ಹೆಜ್ಜಿಟ್ಟಿರುವಾಗ, ಮಗಳೇ ಭೂಲೋಕದಿಂದ ಏನು ತೆಗೆದುಕೊಂಡು ಬಂದಿದಿ ಅಂತ ಕೇಳಿದಾಗ ನೋಡಿ ಧಾರಕ್ಕೆ ಹೋಗಿ ಹಳ್ಳು ಚುಡುವ ಹಳಾರ ಅಂತೇಳಿ ಮನೆಗೆ ತಗೊಂಡ್ಬಂದು ಎಲ್ಲೆಲ್ಲ ಅವ್ರಿಗೂ ಕೊಡಿಸ ಮನೆಯಾಗ ಒಂದೆಡೆ ಬಿದ್ದಿರ್ತಾವಂತ. ಅಲ್ಲಿ ಮಕ್ಕಳಂತ ಮಮ್ಮಿ ಎಲ್ಲರಿಗೂ ಕೊಟ್ಟಿದ್ದೀಮ್ಮ, ನಮಗೆಲ್ಲಿ ನೀನು ಸಂಪಾದನೆ ಮಾಡಿ ಯಾವುದು ಆತ್ಮಿಕವಾಗಿರ್ತಕ್ಕಂಥ ಸಂಪಾದನೆ, ಆತ್ಮಿಕವಾಗಿರ್ತಕ್ಕಂಥ ಆಸೆ, ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ನೀವು ಪರಲೋಕದ ಮನೆಯಲ್ಲಿ ಹೆಚ್ಚಿಡುವಾಗ ಅಲ್ಲಿ ಹೋಗೋಸ್ತಾನ ಇಲ್ಲಿ ಜೇಬಿ ಒಂದ್ ವೇಳೆ ತೂತು ಬಿತ್ತಂದ್ರ ಪರಲೋಕ ರಾಜ್ಯದಲ್ಲಿ ಸ್ಥಾನ ಸಿಗೋದು ಬಹಳಷ್ಟು ಕಷ್ಟ. ನಂಬಿಗಸ್ತರ ಒಂದು ಮನೆ ದೃಢವಾಗಿ ಒಂದು ನಂಬಿಕೆ ವಿಶ್ವಾಸದಲ್ಲಿ ಹಿಡ್ಕೊಂಡು ತನ್ನತ್ತ ರಕ್ಷಿಸಿಕೊಂಡು, ಹೆಂಡತಿ ಮಕ್ಕಳಿಗೆ ಕುಟುಂಬ ರಕ್ಷಿಸಿಕೊಂಡು, ಇರುಗು ಪುರುಗುವವರಿಗೆ ಅಂದ್ರೆ ಹಿಂದ ಮುಂದ ಕುಟುಂಬದವರಿಗೆ ರಕ್ಷಿಸಿಕೊಂಡು, ಸ್ನೇಹಿತರು ಬಂಧು ಬಳಗದ ರಕ್ಷಿಸಿಕೊಂಡು, ಅನೇಕ ಆತ್ಮಗಳು ರಕ್ಷಣೆಗಾಗಿ ತಗೋಪಡ್ತಕ್ಕಂಥ ನೀನು ನಿನ್ನ ಜೇಬಿಗೆ ಎಂದಿಗೂ ತೂತ್ ಬಿಡಲ್ಲ. ಪರಲೋಕದ ಮನೆಗೆ ಹೋಗುವಾಗ ತುಂಬಿದ ಪಾತ್ರೆವಾಗಿ ಇಲ್ಲಿ ನಿಂಗೆ ಕಷ್ಟ ಆಯ್ತದ. ಇಲ್ಲಿ ಅಂಬಲ್ ಜನ ಅಂತಾರೆ, ಆಡಲ ಜನ ಅಂತಾರೆ. ನೋಡು ಅನ್ನೇ ದೀಕ್ಷೆ ಜನ ಒಂದಲ್ಲ ನೋಡಿವ ಬಂಡು ಹಾದಿ ಬೀದಿಯಲ್ಲಿ ಬಿದ್ದು ನರಳಾಡ್ತಕ್ಕಂಥ ಬಜಾರ್ನಲ್ಲಿ ಏನೇನೋ ಮಾತಾಡ್ತೀನಿವ, ಏನೇನೋ ಅಂತೀನೋ. ಈಕಿ ನೀರಿಗೆ ಬಂದಾಗ ಏನೇನೋ ಹೊಲ್ಸ್ ಮಾತಾಡ್ತಿಳು, ಆಕೆ ಏನೇನೋ ಹೆಂಗ ಇದ್ದಳು. ಇವತ್ತು ನೋಡ್ರಿ ಎಷ್ಟು ನಂಬಿಕೆ. ಅಯ್ಯೋ ಜನ ಅಂತಾರಂತ. ಆದ್ರೆ ಅಯ್ಯೋ ಎಂಬ ಶಬ್ದ ದೇವರು ಕೇಳ್ತಾನೆ. ಅಯ್ಯೋ ಎಂಬರಿಗೆ ಮೊದಲು ಮಾರ್ಪಡಿಸ್ತಾರೆ. ಹೇಳಿದಲ್ಲ ಸ್ವಲ್ಪ ಸಾಕ್ಷಿ. ಪ್ರವೀಣ್ ಅಂತೇಳಿ ನಮ್ಮ ಸೋದರು, ನಾವು ಒಂದು ರೂಮ್ ಇಟ್ಟಿದ್ದೇವೆ. ಹೊಸದಾಗ ಅವ್ರಿಗೆ ಉಡುಕು ರಕ್ತ ಅಂದ್ರೆ ಅಂತ ಗರಂ ರಕ್ತ ಇದ್ದಂತ ಅವ್ರ ಅತ್ತಿಗೆ ಅವ್ರ ಅಣ್ಣ ಮೊದಲನೇ ಸುವಾರ್ತೆ ಅವ್ರಿಗೆ ಹೇಳ್ಬೇಕು. ಅವೆಲ್ಲ ಕೊಂಡು ಹೋಗ್ತಿದ್ವು ಹೇಳ್ತಾವ, ಅವ್ರಿಗೆ ಮೊದಲನೇ ಸುವಾರ್ತೆ ಹೇಳ್ಬೇಕಂತೇಳಿ ಬಸ್ ಹಿಡಿದು ರೋಡಿನ ಚೆಕ್ ಬಂದಾರ. ಎಲ್ಲಿಗೆ ಹೊಂಟಿದಂದ್ರೆ ನಿಂಬಲಿಗೆ ಹೊಂಟಿದೆವಪ್ಪ ಪೂರ ಏನ್ ಬಿ ನಾಲ್ಕು ಜೀವನ ಹಿಂಗೆ ಕೈ ಇಟ್ಟು ಹಿಂಗೆ ಪಾಪ
ಅಂದಾಗ ಏನು ಸುದ್ದಿ ಯಾಕೋ ಚೇಂಜಸ್ ಅದೆಲ್ಲ ಅಂದ್ರೆ ನಾವು ಬೈಬಲ್ ಟ್ರೈನಿಂಗ್ ಮಾಡಿದೆವು 3 ವರ್ಷ ಕಂಪ್ಲೀಟ್ಲಿ ಆಗ್ಯದ. ಮತ್ತು ಮೊದಲನೇ ಸುವಾರ್ತೆ ನಮ್ಮ ಮನೆಗೆ ಮುಟ್ಟಿಸರ್ ಅಂತೇಳಿ ಬಂದಿದ್ದಾಗ ನಾವು ದುಷ್ಟರಾಗ್ತೀವಿ. ಮೈಯೆಲ್ಲ ಚರಿವಿ ಏರಾಗ್ಯದ, ನಿನಗೆ ಒಬ್ಬರಿಂದ ಮೈ ಅದ, ನಿನ್ನ ಪೂರ ಹಿಂಗಿದ್ದೀನಿ, ಯಾನ್ ಕಮ್ಮದ ನಿಂಗೆ ತಾಕತ್ತಿಲ್ಲ, ಕೈದಾಗ ಮೈದಾಗ ಬೇಡ್ಕೊಂತಿಲ್ಲದಿದ್ದಿ, ಬೈಬಲ್ ಹಿಡ್ಕೊಂಡು ಬೇಡ್ಕೊಂತ ತಿಂತೀನಿ, ಬುದ್ಧಿ ಅದ ನಿನಗ? ಅವ್ನು ಹೇಳ್ತೀವಿ, ನಿನ್ಗರ ನಾಚಿಕೆ ಇದ, ನೀನ್ಗರ ನಾಚಿಕೆ, ಎಜುಕೇಶನ್ ಮಾಡಕ್ಕಿದ್ದೀನಿ, ನೀವಿಬ್ಬರು ಗಂಡ ಹೆಂಡತಿ ಒಳ್ಳೆ ಎಜುಕೇಶನ್ ಮಾಡಿರಿ, ನೀವು ITA ಫಿಟ್ಟರ್, ಒಂದು ಡೀಸೆಲ್ ಮೆಕ್ಯಾನಿಕ್ ಫಿಟ್ಟರ್ ಮಾಡಿದ್ದೀನಿ, ಗೌರ್ಮೆಂಟ್ ನೌಕರಿ ಎತ್ತದೋ, ಇದೇನು ಬೇಡ್ಕೊಂತಿಲ್ಲದಿದ್ದು ಮನೆ ಬೈಬಲ್ ಹಿಡ್ಕೊಂಡು ಅಂತೇಳಿ ಅವನಿಗೆ ಬೈದಾಗ ಅವ ಎಷ್ಟು ಪವರ್ ಇಟ್ಕೊಂಡು ಬಂದಿನೋ ಅವ್ನ ಟೈರೇ ಪಂಚರ್ ಮಾಡಕ್ಕಿದೆ, ಅವ್ನ ಟೈರೇ ಪಂಚರ್ ಮಾಡಕ್ದು. ಅವ ಸೇವೆಗೆ ಹೋಗಂದ ಆಸೆ ಉಳ್ಳಂತ ಮನುಷ್ಯ ದುಷ್ಟರಾಗಿರ್ತಕ್ಕಂಥ ನಮಗೆ ವಾಕ್ಯ ಹೇಳಕ್ ಬಂದನ. ನಾವು ದುಷ್ಟರು, ಅವನಿಗೆ ದುಷ್ಟ ಶಬ್ದಗಳಿಂದ ಕೆಲವೊಂದು ಮಾತುಗಳಾಡ್ತೇವೆ, ಅವ್ನ ಮನಸ್ಸಿಗೆ ಮಾತಾಡ್ತು, ಬೇಡ್ಕೊಂತಿಲ್ಲದ ಗಂಡ ಹೆಂಡತಿಗೆ ಅಂತೇಳಿ ಒಂದು ಮಾತುಗಳು, ಕೆಲವೊಂದು ಮಾತುಗಳು ಬೈಯಲಂತ ಮಾತುಗಳು ಬೈದಾಗ ಅವತ್ತು ಸೇವೆ ಮಾಡ್ಲಕ್ಕೆ ಹೋಗಿಲ್ಲ ಅಂತ ಫಸ್ಟು ರೆಡಿಯಾಗಿ ಟೈಟ್ ಆಗಿ ಬಂದಾನೆ ಸುವಾರ್ತೆ ಇವಕ್ಕೆ ಹೇಳಬೇಕು ಅಲ್ಲಿ ಅಂತೇಳಿ ನಾವು ಸುಮ್ಮನಿದ್ದೇವ, ಬೈದೆವು, ಅಂದೆವು. ಸುವಾರ್ತೆ ಸೇವೆ ಮಾಡತಕ್ಕಂಥದ್ದು ಬಿಟ್ಬಿಟ್ಟು ಇವತ್ತು ನನ್ನ ಕೆಲಸ ಅವ ಮಾಡತನ, ಅವನ ಕೆಲಸ ನಾ ಮಾಡತ್ತಿದೆ ಇವತ್ತು. ಹಲ್ಲೆಲೂಯಾ. ಅವ ITA ಫಿಟ್ಟರ್ ಡೀಸೆಲ್ ಮೆಕ್ಯಾನಿಕ್ಕು, ಇವತ್ತು ಗೌರ್ಮೆಂಟ್ ಉದ್ಯೋಗಸ್ಥನನ್ನ, 50-60 ಸಾವಿರ ಸ್ಯಾಲರಿ ಇದೆ ಅವನಿಗೆ. RTC ಬಸ್ಸಿನ ಮೆಕ್ಯಾನಿಕ್ ನಾವು ಇವತ್ತು. ನಾ ಗಾಡಿಗಳು ಮೆಕ್ಯಾನಿಕ್ ಮಾಡ್ತಕ್ಕಂಥ, ಲಾರಿಗಳು ಎಲ್ಲ ಐಚರಿ ಮೆಕ್ಯಾನಿಕ್ ಮಾಡ್ತಕ್ಕಂಥ ನಾನು ಬಿಟ್ಕೊಟ್ಟು ನಾ ಸೇವೆ ಮಾಡ್ಲಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ. ಎಷ್ಟು ಅದ್ಭುತವಾಗಿ ಸಾಕ್ಷಿ. ದುಷ್ಟರಾಗಿರ್ತಾನೆ ನಮಗೆ ಸಂದೇಶ ಕೊಡ್ಲಕ್ಕೆ ಬಂದನ, ಅವನಿಂದ ಆಗ್ಲಿಲ್ಲೇನೋ, ಆದ್ರೆ ದೇವರು ಅವನಿಗೆ, ಮಗ ನೀ ಬಯಸ್ಕೊಂಡಿದೆ, ನಿನ್ ದಾರಿ ನಾಡಿ, ಅವ್ರ ಅಂದಪ್ಲೇ ಮಾಡು, ಅವ್ರಿಗೆ ಮಾತ್ರ ನಾನು ಚಾಲೋದು ರೀ. ಕಷ್ಟಗಳು ನಮ್ದು ಆಗೋತಿ ಹಿಡಿದು ನಮ್ಗೆ ತಿಳಿದೇ ಬಂದಿಲ್ಲ, ಸ್ವಲ್ಪ ಕಷ್ಟಗಳು ಚಾಲಾಗಣ 1 ರೂಪಾಯಿ 1 ಅವ್ರ ತಮ್ಮೇನೋ ಪೂರ ಬರ್ಬೋದಾಗೋದು ಕೂಡ ಯಾನಿಲ್ಲದಂತೆ ಸ್ಥಿತಿಗೆ. ಕಾರ್ ಇಸ್ಕೊಟ್ಟೆವು, ಅವನಿಗೆ ಹೆಲ್ಪ್ ಮಾಡಿ ಹೋಯ್ತು. ಟಾಟಾ ಎಸ್ ಗಾಡಿ ಇಸ್ಕೊಟ್ಟೆವು, ಕಲಬೆ ಟೆಂಪಲ್ದಾಗೆಲ್ಲ ಅದ್ಭುತವಾಗಿ ನಡ್ಸ್ಲತ್ತೀನು, ಆ ಕಡೆ ಈ ಕಡೆ ಲಾಂಗ್ ಟ್ರಿಪ್ ಹೋಗ್ಲತ್ತೀನು. 30-40-50 ಸಾವಿರ ರೂಪಾಯಿ ಹೊಂಟಿತ್ತು ಒಂದೊಂದು ಟ್ರಿಪ್ ಹೋದ್ರ, ಮತ್ತೆಲ್ಲ ಡಮಸ್, ಮತ್ತ ಸಾಲ ಕಡ್ದೆ ಹೋಗ್ಬಿಡ್ತು. ಅವಾಗ ಕಲ್ವರಿ ಟೆಂಪಲ್ದಾಗ ಸೇವೆಗಾಗಿ ಜಾಯ್ನ್ ಆದನು. ಸೇವೆ ಬಿಟ್ಕೊಟ್ಟು ಊರಾಗ ಬಂದಾವ. ಇವತ್ತು ಏನಂತಾರ, ವ್ಯವಸಾಯ ಮಾಡ್ಕೊಳತನ, ರೈತನಾಗ ವ್ಯವಸಾಯ ಮಾಡತನ. ಸಂಡೆ ಕಲ್ವರಿ ಟೆಂಪಲ್ದಾಗ ಸುಮ್ಮನೆ ಸೇವೆಗೆ ನಡೆದನಷ್ಟೇ. ಇವತ್ತು ಬೈದಂಥ ಗಲೀಜು ರ್ಯಾಶ್ ಶಬ್ದ ನೋಡಿದಂಥ ನನಗ ದೇವರ ಬಿಡೋಣ ಪರಿಶುದ್ಧವಾಗಿರ್ತಕ್ಕಂಥ ಶಬ್ದ ನುಡಿಸುವಾಗೆ, ಈ ಸತ್ಯವೇದ ಹಿಡ್ಕೊಂಡು ಅನೇಕ ಜನರಿಗೆ ಬೋಧಿಸುವ ಹಾಗೆ ದೇವರನ್ನು ಮಾರ್ಪಡಿಸಿಕೊಳ್ಳಿ. ಹಲ್ಲೆಲೂಯಾ. ಸೇವಕರಿಗೆ ವಿರುದ್ಧ ಮಾತಾಡ್ತಕ್ಕಂಥವ್ರಿಗೆ, ಸೇವಕರಿಗೆ ಬೈತಕ್ಕಂಥ ಅಂತಕ್ಕಂಥವ್ರಿಗೆ ದೇವರು ಮಾತ್ರ ನಿಮಗ ಸುಮ್ಮನೆ ಬಿಡಲ್ಲ. ಮತ್ತೆ ನೀವು ಇನ್ನೊಬ್ರ ಕೈಲಿ ಬಯಸ್ಕೋಬೇಕೆ? ನಿಮಗೆ ಇನ್ನೊಬ್ಬ ಬೈದಿನಂತ ಮನುಷ್ಯ ಕೂಡ ದೇವರು ಸುಮ್ಮನೆ ಬಿಡಲ್ಲ, ಮತ್ತವ ಇನ್ನೊಬ್ರ ಕೈಲಿ ಬಯಸ್ಕೋಬೇಕೆ? ಬೈದಂತ ನೀವು ಪ್ರತಿಯೊಬ್ಬರು ಸೇವಕರಾಗಿ, ವಿಶ್ವಾಸಿಗಳಾಗಿ, ಭಕ್ತಾದಿ ಮಕ್ಕಳಾಗಿ, ಆರಾಧನೆ ಟೀಮ್ ಮೇಂಟೈನ್ ಮಾಡ್ತಾವಾಗಿ ಇದೇ ಫಾಲೋ ಐತಿರ ಹೊರತು ಸೇವಕರು ಬೈದಂತವ್ರಿಗೆ ನಿಮ್ಗೆ ಮಾತ್ರ ದೇವರು ಸುಮ್ಮನೆ ಬಿಡಲ್ಲ. ಹೊಡಿತಾನಂದ್ರೆ ಹ್ಯಾಂಗ ಹೊಡಿತಾನಂದ್ರೆ ಕಷ್ಟಪಟ್ಟು ನಿಮ್ಗೆ ಸೇವೆ ಮಾಡಿ ಸೇವೆ ಮಾಡಿ. ಅಂದಿದ್ದಲ್ಲ ಗೊತ್ತು, ಅವತ್ತು ಮಾಡಿದಲ್ಲ, ಬೈದಿದಲ್ಲ ಮಾಡಿ ಗೊತ್ತೀನಿ ನಮ್ಗಂತ ಗೊತ್ತು. ಅವತ್ತು ಅವನಿಗೆ ಬ್ಯಾನಿ ಬಂದಂತ ಬೈದು ನೋಡು, ನಿನಗೆ ಬ್ಯಾನಿ ಬಂದದೇನು ಮಾಡಿ ಅಂತೇಳಿ ಮಾಡ್ತಾನ ತರ್ತಾನೆ. ಅದಕ್ಕೆ ಮೋಸೆ ದೇವರ ಮನೆಯಲ್ಲಿ ನಂಬಿಕಸ್ಥನಾಗಿರ್ತಾನೆ. ಕಷ್ಟಪಟ್ಟಂತ ನೀನು, ಶ್ರಮೆ ಪಟ್ಟಂತಕ್ಕಂಥ ನೀನು, ದುಷ್ಟನಾಗಿರ್ತಕ್ಕಂಥ ನೀನು ಮಾರ್ಪಡುವಾಗ ದೇವರ ಮನೆಯಲ್ಲಿ ನಂಬಿಕಸ್ಥರಾಗಿ ಬೆಳೀಲಕ್ಕೆ ಅವಕಾಶ, ನಂಬಿಕೆ ವಿಶ್ವಾಸನಲ್ಲಿ ದೃಢವಾಗಿ ಬಲವಾಗಿ ಬೆಳೀಲಕ್ಕೆ ಅವಕಾಶ. ದೇವರ ಮನೆಯಲ್ಲಿ ಯಾರು ನಂಬಿಕೆ ವಿಶ್ವಾಸವಾಗಿ ದೃಢವಾಗಿ ಬೆಳೀತಾರೋ ಅವರು ಒಂದು ದಿನ ಇವತ್ತಿನ ಸಂಬಂಧಪಟ್ಟಂತ ಒಂದು ಸಾಕ್ಷಿ ಮುಂದಿನ ದಿನಮಾನದಲ್ಲಿ ತಿಳಿಸುವುದಕ್ಕಾಗಿ ಅವ್ರು ಸಿದ್ಧರಾಗಿರ್ತಾರೆ. ಮೋಶೆ ಸುಮ್ಮನೆ ಸಾಧಾರಣ ಮನುಷ್ಯವಾಗಿದ್ದಿಲ್ಲ. ಮೋಶೆ ಒಂದು ಬಲಶಾಲಿ ಇದ್ದನು ಮನುಷ್ಯ. ಮೋಶೆ ಒಂದು ಅಧಿಕಾರಸ್ಥನ ಇದ್ದನು. ಮೋಶೆ ಒಂದು ಉನ್ನತ ಒಂದು ವ್ಯಕ್ತಿ ಇದ್ದನು. ಮೋಶೆ ಉನ್ನತ ಸ್ಥಾನಕ್ಕೆ ಬೆಳೀತಕ್ಕಂಥವನಾಗಿದ್ದನು. ಆದರೆ ಒಂದು ನಿರ್ಧಾರ ಮಾಡ್ಕೊಂಡು, ನಾ ಜೀವಿಸುವುದಾದರೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗ ನಾ ಜೀವನ ಮಾಡಿದ್ರ ಮುಂದಿನ ದಿನಮಾನದಲ್ಲಿ ಒಳ್ಳೆ ಒಂದು ಸಾಕ್ಷಿಗಾಗಿ ನಾನು ಇಲ್ಲ. ಮೋಶೆ ಎಂಬ ಜೀವನ ನಿಮ್ಮದನ. ಮೋಶೆ ಅಂದರೆ ಹೆಸರಿನ ಅರ್ಥ ಎಳೆಯಲ್ಪಟ್ಟವನೆಂಬುದ, ನೀರಿನಾಗ ಎಳೆಯಲ್ಪಟ್ಟವನು. ಮೋಶೆನ ಅರ್ಥನೇ, ಹೆಸರಿನ ಅರ್ಥನೇ ನೋಡ್ರಿ. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮಗುವಿಗೆ ಒಂದೊಂದು ಹೆಸರು ಕೊಟ್ಟರಂದ್ರ ಆ ಹೆಸರಿನಲ್ಲಿ ಅರ್ಥದ ಪ್ರೇರೆ.
ಎಸ್ತೇರ ಅಂದ್ರ ನಕ್ಷತ್ರ ಪ್ರೇರಿ, ಆಕಾಶದಲ್ಲಿ ಬೆಳೀತಕ್ಕಂಥ ಒಂದು ನಕ್ಷತ್ರ, ಬೆಳಕು ಕೊಡ್ತಕ್ಕಂಥ ಒಂದು ನಕ್ಷತ್ರ. ಎಸ್ತೇರ ಅಂದ್ರೆ ಹೆಸರು ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ ಯಾವ ಹೆಸರು ಕೊಟ್ಟರೋ ಆ ಹೆಸರೇ ಒಂದು ಅರ್ಥದ. ನನಗ ಕಲ್ಲಪ್ಪ ಅಂತ ಹೆಸರಿಕೆ ಪೈಲೆ ಫಸ್ಟ್ ಕಲ್ಲಪ್ಪ ಅಂದ್ರೆ ಮಗ ಅಡಿ ಕಲ್ಲಿನ ಎಲ್ಲರ ಬದುಕ್ತಾನೇನೋ ಅಂತ ಹಾಗೆಲ್ಲ ಹೆಸರು. ತಿಪ್ಪೆ ಅಂದ್ರೆ ತಿಪ್ಪಿ ಮೇಲೆಗಿನ ಬದುಕ್ತಾನೆ ಎಂಬ ಹೆಸರು, ಬಂಡೆ ಅಂದ್ರೆ ಬಂಡಿ ಮೇಲೆಗಿನ ಬದುಕ್ತಾನಪ್ಪ ಅಂತ ಹೆಸರು. ಎಲ್ಲ ಆಗಿನ ಕಾಲಾಗ ಗಾಳಿ ಅಂದ್ರ ಗಾಳಿ ಮೇಲೆ ಬದುಕ್ತಾನೆ ಅನ್ನಪ್ಲೆ ಎಲ್ಲ ಹೆಸರುಗಳೆಲ್ಲ ಅವಾಗ ಇಟ್ಟಾರ, ಅದ್ರಾಗ ಅರ್ಥ ಇಲ್ಲ. ಆದ್ರೆ ಲಾಲಪ್ಪ ಅಂತೇಳಿ ಮತ್ತೆ ನನಗೆ ಹೆಸರಿನ ಹೆಸರು ಬಂತು ನೋಡ್ರಿ. ಈ ಲಾಲಪ್ಪ ಎಂಬ ಹೆಸರಿನ ಅರ್ಥ ಗುಡ್ ಲೀಡರ್ ಅಂತ. ಕಲ್ಲಪ್ಪ ಅಂತ ಹೆಸರು ಹೋಯ್ತು, ಮತ್ತೆಲ್ಲ ನನ್ನ ಬಾಡಿ ಇಟ್ಟದಾಗ ಲಾಲಪ್ಪ ಅಂತ ಹೆಸರು ಬಂತು. ಈ ಲಾಲಪ್ಪ ಅಂತ ನಮ್ಮ ಮುತ್ತಿನ ಹೆಸರು ಅಂದ್ರೆ ಯಾಕಂದ್ರೆ ನಾ ಹುಚ್ಚು ಮಾಡ್ತೇನೆ ಪ್ರೇರಿ ಆಗ್ತದೆ. ಎಲ್ಲರೂ ನಗು ಬರ್ತದಲ್ಲ ಈ ಮಾತಿನಾಗ, ನಿಜಕ್ಕೂ ನಗು ಬರ್ತದೆ. ಈ ಆಕ್ಟಿಂಗ್ ನಮ್ಮ ಅಕ್ಕ ಯಾರು ಮಾಡ್ದಿಲ್ಲ ಅಂದ್ರೆ ನಾವು ಮನೆಯೆಲ್ಲ ಹೊಟ್ಟಿಡ್ಕೊಂಡು ಹೋಗ್ತೀವಿ. ನಾನು ಈ ಸ್ಟೋರಿ ಅಷ್ಟು ಭಯಂಕರ ಮಾಡ್ತಾಳ ನಮ್ಮ ಅಕ್ಕನ ಆಕ್ಟಿಂಗ್. ಯಾಕೆ ಸಣ್ಣ ವಯಸ್ಸಾಗಿದ್ದೀವಲ್ಲ, ಹೆಂಗೆ ಏನೇನೋ ನಿದ್ಗಣ್ಣಾಗ ಎಬ್ಸರ ಉಳ್ಳಕ್ ಕೂಡ ಸರಿ ಆಯ್ತಿಲ್ಲ ಅಂತ ನಂಗೆ ನೋಡಿ ಅವ್ರೆಲ್ಲರೂ ನಕ್ಕೋತೀನಿ ಉಣ್ತಿರಂತ ಆ ಪರಿಸ್ಥಿತಿ. ನಿದ್ಗಣ್ಣಾಗ ಎಬ್ಸೋದೇ ಇನ್ನೊಬ್ಬ ಕೆಲವೊಬ್ಬರಿಗೆ ನಿದ್ಗಣ್ಣಾಗ ಎಬ್ಸೋ ನೋಡಿ ಅವ್ರ ವೇಷ ಭಾಷೆಗಳೆಲ್ಲ ಹಂಗಿರ್ತಾವೆ. ಒಂದು ಮಾತಾಡಕ್ಕೆ ಒಂದು ಮಾತಾಡ್ತಾರೆ. ಇವಾಗ ಮುರ್ದಕ್ಕೆಲ್ಲ ಹೋಗೋದು ಮಾಡಕ್ಕೆದ ಕೆಲವರು ಮುಂಜಾನೆ. ಆದರೆ ರಾತ್ರಿ ವೇಳೆಯಲ್ಲಿ ಊಟಕ್ಕಾಗಿ ನಮ್ಮನ್ನು ನಮ್ಮ ತಾಯಿ ತಂದೆ ಎಬ್ಸಾಗ ಹುಚ್ಚುಚ್ಚು ಮಾಡ್ತೇನೆ ಪ್ರೇರ. ಆ ದೇವ್ರ ಫೋಟೋ ತಂದು ಮುಂದಕ್ಕೂ, ಆದ್ರ ಫೋಟೋ ಮುಂದಕ್ಕೂ, ಆ ಮುತ್ತೇನ ಫೋಟೋ ಮುಂದಿದ್ದಕ್ಕೂ, ಮಾರಿ ಮೇಲೆ ಪಟ ನೀರು ಹೊಡಿ. ಏನು ಹೊಡೆದ್ರೆ ಏನೋ ಹುಚ್ಚುತನ ಒಳಗಿದ್ದಾಗ ಪಟ ಹೊಡೆದ್ರೆ ಎಚ್ಚರಿಕೆ ಇದೆ. ಆದರೆ ದೇವರ ಮನೆಯಲ್ಲಿ ನಂಬಿಗಸ್ತರಾಗಿದ್ದಾಗ ಮಾತ್ರನೇ ಹುಚ್ಚುತನವೆಂಬುದಾಗಿ ನಮ್ಮನ್ನು ದೂರ. ಒಂದು ವೇಳೆ ತಾಯಿಯಾಗಿರ್ತಕ್ಕಂಥ ನೀನು, ತಂದೆ ಆಗಿರ್ತಕ್ಕಂಥ ನೀನು ದೇವರ ಮನೆಯಲ್ಲಿ ನಂಬಿಗಸ್ತರಾಗಿದ್ದು ನಿನ್ನ ಮಕ್ಕಳಿಗಾಗಿ, ನಿನ್ನ ಕುಟುಂಬಕ್ಕಾಗಿ ನೀನು ಪ್ರತಿದಿನ ನಿತ್ಯ ಧ್ಯಾನ ಮಾಡುತ್ತಾ, ದೇವರನ್ನು ಹಿಂಬಾಲಿಸ್ತಾ, ದೇವರ ಸನ್ನಿಧಿಯನ್ನು ಆಚರಿಸ್ತಾ, ದೇವರ ಒಂದು ವಿಷಯದಲ್ಲಿ ನೀನು ಎಚ್ಚರವಾಗಿದ್ದು ನೀವು ಮುಂದೆ ಕೊಡುವಾಗ ನಂಬಿಗಸ್ತನಾಗಿರ್ತಿ. ದೇವರು ನಿನ್ನ ಮಕ್ಕಳಿಗೆ ನಿನಗ ಅದ್ಭುತವಾಗಿ ನಡೆಸ್ತಾನೆ ಬೇರೆ. ಅದಕ್ಕೆ ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತೀನಿ ನಿಮಗ. ಈ 3 ಮಾತು ಅದ್ಭುತವಾಗಿ ದೇವರು ಹೇಳುವಾಗೆ ಸಹಾಯ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ. ಕೀರ್ತನೆಗಳು 118ನೇ ಅಧ್ಯಾಯ 24ನೇ ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಹೆಂಗಿರ್ಬೇಕಂತ ನಾವು ನಮಗೆ ಗೊತ್ತು. ಎಲ್ಲರಿಗೂ ಉಲ್ಲಾಸದತ್ವ ಇಲ್ಲ, ಎಲ್ಲರೂ ಸಂತೋಷದನ ಇಲ್ಲ. ಹಳೆ ಅರ್ಬಿ ಅಂತ ಹೇಳೋದಕ್ಕೆ ಅನ್ಕೊಳತ್ರೆ, ಅರ್ಬಿ ಹಳೇದು ಬೇಡ, ಹೃದಯ ಹೊಸದಾಗಿತ್ತು. ಕರೆಕ್ಟ್ ಅಲ್ಲ ರೀ? ಹಳೆ ಬಟ್ಟೆ ಇವತ್ತು ಉಟ್ಕೋತೇವು, ನಾಳೆಗೆ ಹಳೇದಾಗೋದು. ಈ ಸಾಯಂಕಾಲ ತಾನೇ ಹಳೇದಾಯ್ತು. ಈಗ ನಾ ಹಾಕೊಂಡಿರ್ತಕ್ಕಂಥ ಬಟ್ಟೆ ಪಿನ್ ಮಾಡಿ ಟಕ್ ಕಾಣುತ್ತೆ ನಿಮ್ಮಂದ ಹೊರಗೋಣೆ ಏನಾರ ಪತಕಂತ ಮೇಲೆ ಬಿತ್ತು ಅನ್ಕೋರಿ, ಇದು ಕಳೆದೇಕಬೇಕಾಯ್ತು ಹೊರತದ ಮತ್ತೆ ಅದಕ್ಕೆ ಕೆಲಸಕ್ಕೆ ಬರಲ್ಲ. ಒಂದು ವೇಳೆ ಈ ಹೃದಯ ಅದ ನೋಡ್ರಿ, ಈ ಹೃದಯಕ್ಕೆ ನಾವು ಹೊಸದಾಗಿ ಮಾರ್ಪಡ್ಕೊಂಡೇವು ಅಂದ್ರ ಇದು ದೇವರಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ಹೃದಯ. ಈ ಹೃದಯವನ್ನು ನಾವು ಶುದ್ಧಿ ಮಾಡ್ಕೊಂಡೇವಂದ್ರ ದೇವರ ಮನೆಯಲ್ಲಿ ಸ್ಪಷ್ಟವಾಗಿ ಆತನ ಮಂದಿರದಲ್ಲಿ 1 ವರವನ್ನು ಕೇಳ್ಕೊತೇವೆ. ಆ 1 ವರ ಕೇಳಿದಾಗ ದೇವರು ಕೊಟ್ಟು ನಡೆಸ್ತಾನ. 2ನೇದು, ನಿಮ್ಮ ಒಂದು ಗುಡಾರ ನೀತಿವಂತರ ಒಂದು ಗುಡಾರವಾಗಿರ್ತದ. ನೀತಿವಂತರ ಗುಡಾರದಲ್ಲಿ ಉತ್ಸಾಹ, ಸಂತೋಷ, ಸಂಭ್ರಮ ಇರ್ತದ. 3ನೇದು, ದೇವರ ಮನೆಯಲ್ಲಿ ನಂಬಿಗಸ್ತರಾಗಿರ್ತೀರಿ. ದೇವರ ಮನೆಯಲ್ಲಿ ನಂಬಿಗಸ್ತರಾಗಿದ್ದಾಗ ಅದ್ಭುತಗಳು, ಸೂಚಕ ಕಾರ್ಯಗಳು ನಿಮ್ಮ ಜೀವನ ನಡೀತಾವ. ಈ ದಿನ ಯೆಹೋವನಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ಈ ದಿನವಾಗಿದೆ. ಈ ದಿನ ದೇವರು ನಿರ್ಮಿಸಲ್ಪಟ್ಟಿರ್ತಕ್ಕಂಥ ದಿನ, ಮನುಷ್ಯರದಲ್ಲ. ಮನುಷ್ಯರು ನಿರ್ಣಯಗಳು ಬೇರೆ ಇರ್ತವ, ದೇವರ ಒಂದು ನಿರ್ಣಯ ಬೇರೆವಾಗಿರ್ತದೆ. ದೇವರಿಂದ ನೇಮಿಸಲ್ಪಟ್ಟಂತ ದಿನದಲ್ಲಿ ನಾನು ನೀನು ಉತ್ಸಾಹದಿಂದ, ಸಂತೋಷದಿಂದ ನಾವು ಆನಂದ ಭರಿತರಾಗಿ ಜೀವನ ಮಾಡುವಾಗ ದೇವರು ನಿಮ್ಮ ಕುಟುಂಬದಲ್ಲಿ ಸಂಭ್ರಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾನೆ, ಉತ್ಸಾಹವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾನೆ. ಬೇರೆ ಲೋಕ ಸಂಬಂಧಪಟ್ಟಿದ್ದಲ್ಲ, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯ. ಪ್ರತಿಯೊಬ್ಬರ ಮನ್ಯಾಗ ನೋಡ್ರಿ ಸಂಭ್ರಮನೆಯಾಗ ಅದ್ ರಾತ್ರಿ. ಕೆಲವೊಬ್ಬರ ಮನ್ಯಾಗ ಕಷ್ಟ ಆಗಿರ್ಬೋದಿಲ್ಲ ಅಂತಿಲ್ಲ, ಪ್ರತಿಯೊಬ್ಬನು ಕೇಕ್ ಕಟ್ ಮಾಡ್ತಾನೆ ಪ್ರೇರಿ. ಗೊತ್ತು, ಅನ್ಯನಾಗ ಜೀವನ ಮಾಡ್ತಕ್ಕಂಥ ಮನುಷ್ಯನು ಎಂಗೇಜ್ಮೆಂಟ್ ದಲ್ಲಿ ಕೂಡ ಕೇಕ್ ಕಟ್ ಮಾಡತಾನ, ಮದುವೆದಲ್ಲೂ ಕೂಡ ಕೇಕ್ ಕಟ್ ಮಾಡತಾನ. ಈ ಕೇಕ್ ಕಟ್ ಮಾಡ್ತಕ್ಕಂಥ ಈ ಆಚರಣೆ ಎಲ್ಲಿಂದ ಬಂತ್ರಿ? ಇದು ಲೋಕವೆಲ್ಲ ಕೇಕ್ ಕಟ್ ಮಾಡತದ. ಲೋಕವೆಲ್ಲ ಸಂಭ್ರಮ, ಉಲ್ಲಾಸ, ಸಂತೋಷದ ಎಲ್ಲಿಂದ ಬಂತು? ಅನ್ಯರಿಗಿದು ಹೊಸ ವರ್ಷನ ರೀ? ಇಲ್ಲ, ಅನ್ಯರಿಗೆ ಯುಗಾದಿ ಹೊಸ ವರ್ಷ. ಇದು ಹೊಸ ವರ್ಷ ಇಲ್ಲ, ಆದರೆ ಈ ಹೊಸ ವರ್ಷ ಕ್ರಿಸ್ತನಿಂದ ಲೋಕವೆಲ್ಲ ಆಚರಣೆ ಮಾಡ್ತದೆ. ಹಲ್ಲೆಲೂಯ. ಯಾರಿಂದ? ಕ್ರಿಸ್ತನಿಂದ. ಮುಂಜಾನೆ ಒಂದು ವಿಡಿಯೋ ನೋಡಿದೆ, ನಾ ವಿಡಿಯೋ ನೋಡಕ್ಕೆ ನಂಗೆ ಟೈಮ್ ಇದ್ದಿಲ್ಲ. ಮುಂಜಾನೆ ಒಂದು
ವಿಡಿಯೋ ನೋಡಿದ, ಹೆಣ್ಮಕ್ಳು ದೊಡ್ಡ ದೊಡ್ಡ ಸಿಟಿದಲ್ಲಿ ಓಹೋ ಕಂಡು ಅವ್ರದವ್ರಿಗೆ ನಡಿಲಕ್ಕಾಗಲ್ಲ, ಅವ್ರದವ್ರಿಗೆ ನಡಿಲಕ್ಕಾಗಲ್ಲ. ಗಂಡ್ಸ್ ಮಕ್ಳು ಇಲ್ರಿ, ಹೆಣ್ಮಕ್ಳು ಗಂಡ್ಸ್ ಮಕ್ಳು ಕಾಣಿಸತ್ತಿಲ್ಲ ಹೆಚ್ಚಿಗೆ. ಆ ಮಕ್ಳಿಗೆ ತಿಟ್ಟಿ ಆಗ್ಬಿಟ್ಟು ಅಂತೇಳಿ ಕಾಡಿಗೆ ಹಚ್ತಾರ ನೋಡ್ರಿ, ಗಲ್ಲಕ್ಕೆ ಅಲ್ಲಿ ಕಾಡಿಗೆ ಹಚ್ತಾರ ನೋಡ್ರಿ, ಹಾಂಗೆ ಕಾಣತ್ತಾರ. ಅಲ್ಲಿ ಒಬ್ಬರು ಗಂಡ್ಸ್ ಮಕ್ಳು ಕಾಣತ್ತಾರ, ಇಬ್ಬಿಬ್ಬರು ಮೂಗರು ಜೋಕ್ ಬಿದ್ದು ನಡೆದಾರ, ಅವ್ರಿಗೆ ನಡಿಲಕ್ಕೆ ಬರೋಗ. ಅದು ಈ ಗಾಡಿಗೆ ಒಂದ್ಸತಿ ಟಕ್ಕರ್ ಹೊಳಿತಾರ, ಈ ಕಡೆ ಬಂದು ಈ ಗಾಡಿಗೆ ಒಂದು ಟಕ್ಕರ್ ಹೊಳಿತಾರ. ವಿಡಿಯೋದವರು, ಕ್ಯಾಮ್ರಾದವರು, ನ್ಯೂಸರ್ ಬಂದಾಗ ವಿಡಿಯೋ ಮಾಡತ್ತಾರ, ಓಹೋ ಅಂತೇಳಿ ಚೀರ್ಲತ್ತಾರ. ಕೆಲವೊಬ್ರು ಇಷ್ಟ ಅಲ್ಲಿ ನಾನು ಫೋಟೋ ಹಿಂಗೆ ತೆಗಿ ಅಂತೇಳಿ ಹಿಂಗೆ ಹಿಡ್ಕೊಂಡಿರತ್ತಾರ, ತಪ್ಪತ್ತಿದ್ದಕ್ಕೆ ಬಿದ್ದು ನಡೆದಾರ. ಅನ್ಯರಿಗೆಲ್ಲ ಒಂದು ಉತ್ಸಾಹ ಬಂದದ. ಎಂಥ ಉತ್ಸಾಹ ಬಂದರೆ ಕ್ರಿಸ್ತನಿಂದ ಉತ್ಸಾಹ ಬಂದದ. ಕೆಲವರು ಲೋಕದ ಯಾತ್ರೆಯಲ್ಲಿ ಮಾಡ್ತಾರ, ಕೆಲವರು ಕ್ರಿಸ್ತನ ಮನೆಯಲ್ಲಿ ನಂಬಿಗಸ್ತರಾಗಿ ಬೆಳೆಯಲತ್ತಾರ. ಈ ದಿನ ಯೆಹೋವನಿಂದ ನೇಮಿಸಲ್ಪಟ್ಟಂಥ ದಿನ. ಈ ದಿನದಲ್ಲಿ ನಾವು ಉಲ್ಲಾಸದಿಂದ, ಉತ್ಸಾಹದಿಂದ, ಸಂತೋಷ ಸಡಗರದಿಂದ ನಾವು ದೇವರ ಸನ್ನಿಧಿಯಲ್ಲಿ ಕಾಣ್ತೀವಿ. ಹಲ್ಲೆಲೂಯಾ. ಈ 3 ವಿಷಯವಾಗಿರ್ತಕ್ಕಂಥ ಸಂದೇಶ ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಣು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸಿಕೊಳ್ಳುತ್ತೇವೆ. ಪ್ರಾರ್ಥನೆ. ಪ್ರತಿಯೊಬ್ಬರು ಈ 3 ವಿಷಯವಾಗಿ ದೇವರು ಅದ್ಭುತವಾಗಿ, ಸಹೋದರ ಸಹೋದರಿ ನಿನಗೆ ಮಾತಾಡಿದ ದೇವರು ಸ್ಪಷ್ಟವಾಗಿ, ನನಗೆ ಮಾತಾಡಿದ ದೇವರು ಸ್ಪಷ್ಟವಾಗಿ. ನೀವು ಅನ್ಕೊಂಡಿರ್ಬೋದು ಸೇವಕರೇ ವಾಕ್ಯ ಹೇಳ್ತಾರೆ, ಅವ್ರಿಗೆ ಯಾರು ಮಾತಾಡ್ತಾರೆ? ಇಲ್ಲ, ದೇವರು ಈ ವಾಕ್ಯದೊಟ್ಟಿ ನನಗೆ ಕೂಡ ಮಾತಾಡಿದ, ವಾಕ್ಯದೊಟ್ಟಿ ದೇವರು ನಿನಗೂ ಕೂಡ ಮಾತಾಡ. ನೀನು ಒಂದು ವೇಳೆ ದೇವರ ಮನೆಯಲ್ಲಿ, ಆತನ ಮಂದಿರದಲ್ಲಿ ಒಂದು ವರವನ್ನು ನೀ ಕೇಳಿಕೊಳ್ಳುವುದಾದರೆ ದೇವರು ನಿನ್ನನ್ನು ಕೊಡುತ್ತಾನ. ಆತನ ಕೊಟ್ಟಾಗ ಆತನ ಕೈಯಿಂದ ಯಾರು ತೆಗೆದುಕೊಂಡು ಹೋಗ್ಲಕ್ಕೆ ಅವಕಾಶ ಇಲ್ಲ. ಪ್ರಿಯರೇ, ಆತನ ಕೊಡ್ತಾನ ಅಲ್ಲಡಿ. ನೀನು ಬೇಡೇ ಇಲ್ಲ, ನಿನಗೇನು ಬೇಕಾಗಿತ್ತು ಅದು ಬೇಡಿಲ್ಲ, ಏನು ಬೇಕಾಗಿಲ್ಲ ಅದು ನೀ ಬೇಡಿದಿ, ಅದಕ್ಕಾಗಿ ದೇವ್ರು ಕೊಟ್ಟಿಲ್ಲ. ಒಂದು ವೇಳೆ ಈ ದಿನ ದೇವರ ಸನ್ನಿಧಿಯಲ್ಲಿ ನೀನು ಬೇಡುವುದಾದರೆ ಒಂದು ವರ, ಶಕ್ತಿ ದೇವರನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ದೇವರು ಕೊಟ್ಟನಂದ್ರ ನಿನ್ನ ಒಂದು ಗುಡಾರ ನೀತಿವಂತರ ಗುಡಾರವಾಗಿ ಮಾರ್ಪಡ್ತದ. ಆ ನೀತಿವಂತರ ಗುಡಾರದಲ್ಲಿ ಉತ್ಸಾಹ, ಉಲ್ಲಾಸ, ಸಂಭ್ರಮ, ಸಂತೋಷವಾಗಿ ಕಾಣ್ಬರ್ತದೆ. ಪ್ರೇರಣೆ ದೇವರ ಒಂದು ಹಸ್ತ ನಿನಗ ಮುಂಭಾಗವಾದ ಒಂದು ಪರಾಕ್ರಮ ಶಾಲೆ ಆಗಿದ್ದು ನೀನು ನಡೆಸ್ತಕ್ಕಂಥ ಒಂದು ಹಸ್ತ ದೇವರದಾಗಿದೆ. ಪ್ರೇರಣೆ ಮೋಶೆ ಹೇಗೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದು, ಮುಂದೆ ಬರ್ತಕ್ಕಂಥ ವಿಷಯದಲ್ಲಿ ಒಂದು ಸಾಕ್ಷಿಗಾಗಿ ಮೋಶೆ ಹೇಗೆ ಒಂದು ನೇಮಿಸಲ್ಪಟ್ಟಿದ್ದನೋ, ಹಾಗೆ ನೀನು ಕೂಡ ಮುಂದೆ ಬರ್ತಕ್ಕಂಥ ಒಂದು ದಿನಮಾನಗಳಲ್ಲಿ ದೇವರ ಮನೆಯಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಒಂದು ನಂಬಿಗಸ್ತನಾಗಿ ದೇವರ ಮನೆಯಲ್ಲಿ ನೀನು ವಾಸಿಸು. ನಿನ್ನ ಹೃದಯ ಎಂಬ ಮನೆಯಲ್ಲಿ ಕೂಡ ನೀನು ನಂಬಿಗಸ್ತನಾಗಿ ನಿವಾಸಿಸು. ನಿನ್ನ ಹೃದಯ ಮೋಸ ಮಾಡುವುದಕ್ಕಾಗಿ, ಪಾಪಕ್ಕಾಗಿ, ದ್ರೋಹಕ್ಕಾಗಿ, ಅಪರಾಧಕ್ಕಾಗಿ ಕೊಡಬೇಡ. ನಿನ್ನ ಹೃದಯ ನೀತಿ, ಪ್ರೀತಿ, ಸತ್ಯತೆಗಾಗಿ ಒಪ್ಪಿಸು. ಲೋಕದ ಪ್ರೀತಿ ಮಾಯಾದ, ಕ್ರಿಸ್ತನ ಪ್ರೀತಿಯಲ್ಲಿ ಪರಲೋಕದ. ಪರಲೋಕಕ್ಕೆ ಒಂದು ಪ್ರೀತಿಗಾಗಿ ನೀನು ತವಕ ಪಡ್ತೆ. ಉತ್ತಮ. ಪರಲೋಕಕ್ಕಾಗಿ, ಆ ಪರಲೋಕದಲ್ಲಿರ್ತಕ್ಕಂಥ ದೇವರ ಒಂದು ಪ್ರೀತಿಗಾಗಿ ನೀನು ಈ ದಿನ ಜೀವನ ಮಾಡು. ಅದಕ್ಕೆ ಹೇಳ್ತಾನ, ಈ ದಿನ ಯೆಹೋವನಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ದಿನ. ಇದರಲ್ಲಿ ನಾವು ಉಲ್ಲಾಸದಿಂದ ನಾವು ದೇವರ ಸನ್ನಿಧಿಯಲ್ಲಿ ಕಾಣೋಣ. ಪ್ರಿಯರೇ, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ.
ಅದ್ಭುತವಾ ಯೇಸು ಮಾಡುವನು, ನಿನಗೊಂದು ಅದ್ಭುತವಾ ಯೇಸು ಮಾಡುವನು. ನಿರಾಶೆ ಮಾಡದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ನಿರಾಶನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಎಡಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು, ಉಲ್ಲಾಸವಾಗಿರು. ಆಮೆನ್, ಆಮೆನ್. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. ಹೌದು, ಈ ದಿನ ದೇವರಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ದಿನ. ಅದಕ್ಕಾಗಿ ನೀನು ನಾನು ಸಂತೋಷವಾಗಿದ್ದೇವೆ ದಿನ. ನೀನು ನಾನು ಸಂಭ್ರಮದಿಂದ ಉಲ್ಲಾಸದಿಂದಿದ್ದೇವೆ ದಿನ. ಯಾವ ವಿಷಯವೆಂದರೆ ದೇವರ ಮನೆಯಲ್ಲಿ ಆತನ ಮಂದಿರದಲ್ಲಿ ಕೇಳುವಾಗ ದೇವರು ನಿಮ್ಮನ್ನು ಕೊಟ್ಟನ ಒಂದು ವರ, ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ದೇವರಿಗೆ ಕೇಳಿದಿ, ದೇವರನ್ನು ಕೊಟ್ಟನ. ಎರಡನೇದು, ಆತನ ಮನೆಯಲ್ಲಿ ನಿನ್ನ ಸ್ಪಷ್ಟವಾಗಿ ನೀತಿವಂತರ ಗುಡಾರನಿಂದದ ಉತ್ಸಾಹದ ಸಂತೋಷ ನಿನ್ನ ಮನೆಯಲ್ಲದ. ಯೆಹೋವನ ಬಲಗೈ ನಿನ್ನನ್ನು ಪ್ರಾಕ್ರಮವಾಗಿದ್ದು ನಡೆಸತಕ್ಕಂಥದ. ಮೂರನೇದು, ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದಿ. ಒಂದು ದೊಡ್ಡ ಸಾಕ್ಷಿಗಾಗಿ ಒಂದು ದಿನ ನೀನು ನಿಲ್ಲುತ್ತಿ. ಅದಕ್ಕೆ ಈ ದಿನ ಯೆಹೋವನಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ದಿನ. ಈ ದಿನದಲ್ಲಿ ನಾವು ಉತ್ಸಾಹದಿಂದ ಆನಂದದಿಂದ ಆತನ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳೋಣ. ದೇವ ನಿನ್ನ ಮಹಿಮೆ ಆಗಲಿ. ಯಾರ್ಯಾರು ನಿನ್ನ ಮಕ್ಕಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ದೇವರೇ ಈ ದಿನ ಉಲ್ಲಾಸದಿಂದ ಉತ್ಸಾಹದಿಂದ ಸಂತೋಷಕರವಾಗಿದ್ದರು, ಅವ್ರ ಜೀವನದಲ್ಲಿ ಸದಾಕಾಲಕ್ಕೂ ಇದೇ ಒಂದು ಉತ್ಸಾಹ ಇರಲಿ ಕರ್ತನೆ. ಸದಾಕಾಲಕ್ಕೂ ಇದೇ ಒಂದು ಸಂತೋಷವಿರಲಿ. ಸದಾಕಾಲಕ್ಕೂ ಇದೇ ಒಂದು ಸಂಭ್ರಮ ಇರಲಿ ಕರ್ತನೆ. ಏನು ಇರಲಿ ಇಲ್ಲದೆ ಹೋಗಲಿ, ನಂಬಿಕೆ ವಿಶ್ವಾಸದಲ್ಲಿ ನೀತಿವಂತರಾಗಿ ದೃಢವಾಗಿ ನಿಮ್ಮ ಮಕ್ಕಳು ಬೆಳೆದು ಇದೊಂದು ದೊಡ್ಡ ಫಲ ಕೊಡುವ ಹಾಗೆ ನಿನ್ನ ಸಾಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸಿದ್ದೇವ. ನಿನ್ನಿಂದ ನಾವು ನೇಮಿಸಲ್ಪಟ್ಟಿದ್ದೇವೆ ಒಬ್ಬ ಕರ್ತನೆ. ನಿನ್ನ ಮಕ್ಕಳಾಗಿ ಜೀವನ ಮಾಡುವ ಹಾಗೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ತೇವೆ. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ, ಪ್ರತಿಯೊಂದು ಕುಟುಂಬಕ್ಕೆ ದೇವರೇ ನಾನು ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಟ್ಟಿದ್ದ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸ್ರಿ ದೇವ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ನಮ್ಮನ್ನು ಅದ್ಭುತ ಮಾಡ್ತೀವಿ ನಾವು ಪ್ರಾರ್ಥಿಸ್ತಕ್ಕಂಥ. ಈ ಕಾರ್ಯ ನೀ ಮಾಡಿದ್ದಿ, ನಿನಗೆ ಸ್ತೋತ್ರ. ಈ ಅದ್ಭುತ ನೀ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂಭ್ರಮ ನಿನ್ನಿಂದ ನಾವು ಪಡೆದುಕೊಂಡಿದ್ದಕ್ಕೆ, ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಸಕಲ ವಿಧವಾದ ಆಶೀರ್ವಾದಗಳನ್ನು ನಾವು ಬೇಡಿ ಪಡೆದುಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್.